ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ GPST ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ 2022ರಲ್ಲಿ ನಡೆದಂತಹ GPSTR ನೇಮಕಾತಿ ಪರೀಕ್ಷೆಯ ಪತ್ರಿಕೆ 2 ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಪೇಪರ್ 2 ನಲ್ಲಿ ಕೇಳದಂತಹ ಒಟ್ಟು 50 ಬಹು ಆಯ್ಕೆಯ ಪ್ರಶ್ನೆಗಳ ಪೈಕಿ 25 ಪ್ರಶ್ನೆಗಳನ್ನ ಪಾರ್ಟ್ 1 ವಿಡಿಯೋದಲ್ಲಿ ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿದೆ. ಎಲ್ಲವೂ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ದವು. ಸೊ ಉಳಿದ 25 ಪ್ರಶ್ನೆಗಳು ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಹಾಗೇನೆ ಮ್ಯಾಥ್ಸ್ ಪೆಡಗೋಜಿಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಸೊ ಪ್ರಶ್ನೆ ಪತ್ರಿಕೆಯ ವಿಧಾನ ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅಂತ ಹೇಳಿ ನಾನು ಪ್ರೀವಿಯಸ್ ಪಾರ್ಟ್ 1 ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಆ ಪಾರ್ಟ್ 1 ವಿಡಿಯೋವನ್ನು ನೋಡಿ ನೆಕ್ಸ್ಟ್ ಈ ಪಾರ್ಟ್ 2 ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ 26ನೆಯ ಪ್ರಶ್ನೆ, 2 ಪ್ಲಸ್ ವರ್ಗಮೂಲ 3 ಮತ್ತು 2 ಮೈನಸ್ ವರ್ಗಮೂಲ 3 ಇವುಗಳ ಗುಣಲಬ್ಧ ಅಂತ ಕೇಳಿದ್ದಾರೆ. ದ ಪ್ರಾಡಕ್ಟ್ ಆಫ್ 2 ಪ್ಲಸ್ ರೂಟ್ 3 ಅಂಡ್ 2 ಮೈನಸ್ ರೂಟ್ 3. ಸೊ ಸಿಂಪಲ್, ವೆರಿ ಸಿಂಪಲ್. ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ನೀವು ಇಲ್ಲಿ ಇದನ್ನ ಗಮನಿಸಿದಾಗ 2 ಪ್ಲಸ್ ವರ್ಗಮೂಲ 3 ಮತ್ತು 2 ಮೈನಸ್ ವರ್ಗಮೂಲ 3 ಅಂತ ಇದೆ. ಸೊ ಇದು a ಪ್ಲಸ್ ಬಿ ರೂಪದಲ್ಲಿದೆ, a ಪ್ಲಸ್ ಬಿ. ಸೊ ಇದು a ಮೈನಸ್ ಬಿ ರೂಪದಲ್ಲಿದೆ. ಸೊ ನಮಗೆ ಗೊತ್ತಿದೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸಮ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಿತ್ಯ ಸಮೀಕರಣಗಳನ್ನ ನಾವು ನೋಡಿದ್ದೇವೆ. ಸೊ ಇದರ ಪ್ರಕಾರ ನಾವು ಮಾಡುವುದಾದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಈಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಇಲ್ಲಿ a ನ ಬದಲಿಗೆ 2 ಇದೆ, b ನ ಬದಲಿಗೆ ವರ್ಗಮೂಲ 3 ಇದೆ. ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದಾಗ 2 ಸ್ಕ್ವೇರ್ ಮೈನಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್. 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಮೈನಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 3. ಸೊ ಹಾಗಾಗಿ 4 ಮೈನಸ್ 3 ಅಂತ ಹೇಳಿದ್ರೆ 1. ಆಪ್ಷನ್ 2 ಸರಿಯಾದಂತಹ ಉತ್ತರ, ಆಪ್ಷನ್ 2 1. ನೆಕ್ಸ್ಟ್ ಕ್ವಶನ್, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳನ್ನು ಸಂಬಂಧಿಸುವಂತ ಸೂತ್ರ ಯಾವುದು ಅಂತ ಹೇಳಿ ಕೇಳಿದರೆ. ಸೆಂಟ್ರಲ್ ಟೆಂಡೆನ್ಸಿ, ಇಲ್ಲಿ ಬಹುಲಕ, ಸರಾಸರಿ, ಮಧ್ಯಾಂಕ ಇವೆಲ್ಲವುಗಳನ್ನು ಕೂಡ ನಾವು ಕೇಂದ್ರೀಯ ಪ್ರವೃತ್ತಿಗಳು ಅಂತೇಳಿ ಸಂಖ್ಯಾಶಾಸ್ತ್ರದಲ್ಲಿ ಕರಿತೇವೆ. ಮೀನ್, ಮೀಡಿಯನ್, ಮೋಡ್ ಇವೆಲ್ಲವೂ ಕೂಡ ಸೆಂಟ್ರಲ್ ಟೆಂಡೆನ್ಸಿಗಳು. ಸೊ ಸಂಖ್ಯಾಶಾಸ್ತ್ರದಲ್ಲಿ ಕೇಂದ್ರೀಯ ಪ್ರವೃತ್ತಿಗಳಿಗೆ ಸಂಬಂಧಪಟ್ಟಾಗಿ ಸರಿಯಾಗಿರುವಂತಹ ಸೂತ್ರ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ 3 ಮಧ್ಯಾಂಕ ಸಮ 2 ಸರಾಸರಿ ಪ್ಲಸ್ ಬಹುಲಕ. ಇಲ್ಲಿ ಮಧ್ಯಾಂಕ ಅಂತ ಹೇಳಿದ್ರೆ ಮೀಡಿಯನ್ ಅಂತೇಳಿ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೇವೆ, ಮೀಡಿಯನ್. ಹಾಗೇನೆ ಸರಾಸರಿ ಅಂತ ಹೇಳಿದ್ರೆ ಮೀನ್, ಹಾಗೇನೆ ಬಹುಲಕ ಅಂತ ಹೇಳಿದ್ರೆ ಮೋಡ್. ಮೀನ್, ಮೀಡಿಯನ್, ಮೋಡ್. ಸೊ ನಾವು ಬರಿತೇವೆ 3 ಮೀಡಿಯನ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಸೊ ಈ ರೀತಿ ಸೂತ್ರವನ್ನ, ಸಂಬಂಧವನ್ನ ನಾವು ಸಂಖ್ಯಾಶಾಸ್ತ್ರದಲ್ಲಿ ಬರಿತೇವೆ. 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಹಾಗಾಗಿ ಇಲ್ಲಿ ಆಪ್ಷನ್ 3 ಸರಿಯಾದಂತಹ ಉತ್ತರ. 28ನೇ ಪ್ರಶ್ನೆ, ಎನ್ನನೇ ಪದ an ಸಮ 2n ಪ್ಲಸ್ 3 ಆಗಿರುವ ಸಮಾನಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಸಮಾನಾಂತರ ಶ್ರೇಣಿ ಅಥವಾ ಅರಿಥಮೆಟಿಕ್ ಪ್ರೋಗ್ರೆಷನ್ ಗೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ, ತುಂಬಾ ಸರಳವಾಗಿರುವಂತಹ ಪ್ರಶ್ನೆ. ನೋಡಿ, ನಾವು ಸಮಾನಾಂತರ ಶ್ರೇಣಿಯ ಎನ್ನನೇ ಪದವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ನಾವು ಈ ರೀತಿ ಬರೀತೇವೆ. an ಅಂತ ಹೇಳಿದ್ರೆ ಸಮಾನಾಂತರ ಶ್ರೇಣಿಯ ಎನ್ನನೇ ಪದ ಸಮ a ಅಂದ್ರೆ ಸಮಾನಾಂತರ ಶ್ರೇಣಿಯ ಮೊದಲ ಪದ, n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಡಿ ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ, n ಅಂತ ಹೇಳಿದ್ರೆ ದ ನಂಬರ್ ಆಫ್ ಟರ್ಮ್ಸ್, ಎಷ್ಟು ಟರ್ಮ್ಸ್ ಗಳು ಇದೆ ಅಂತ ಹೇಳಿ. ಸೊ ಸಮಾನಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದ್ರೆ 2 ಅನುಕ್ರಮ ಪದಗಳ ನಡುವೆ ಇರುವಂತಹ ವ್ಯತ್ಯಾಸ, ಡಿಫರೆನ್ಸ್, ದ ಡಿಫರೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಸೊ ನೋಡಿ, ಇಲ್ಲಿ ನಮಗೆ ಸಾಮಾನ್ಯ ವ್ಯತ್ಯಾಸ ಬೇಕಿದ್ರೆ ಫಸ್ಟ್ ಗೆ ನಾವು a1 ಅನ್ನು ಕಂಡು ಹಿಡಬೇಕು, ಹಾಗೇನೆ a2 ಅನ್ನ ಕಂಡು ಹಿಡಬೇಕು. ಸೊ ನಮಗೆ a1 ಬೇಕಿದ್ರೆ n ನ ಜಾಗದಲ್ಲಿ 1 ಅಂತೇಳಿ ಬರೀತೇವೆ. 2 ಗುಣಿಸು 1 ಪ್ಲಸ್ 3 ಸಮ 5 ಆಯ್ತು. ಹಾಗೇನೆ a2 ಅಂತ ಹೇಳಿದ್ರೆ ಇಲ್ಲಿ n ನ ಜಾಗದಲ್ಲಿ 2 ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 ಗುಣಿಸು 2 ಪ್ಲಸ್ 3 ಅಂದ್ರೆ 2 2 4, 4 3 2 2 4, 4 ಪ್ಲಸ್ 3 ಅಂತ ಹೇಳಿದ್ರೆ 7. ಸೊ ನಮಗೆ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದ್ರೆ ಡಿ ಸಮ a2 ಮೈನಸ್ a1, 2 ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ. a2 ಮೈನಸ್ a1 ಅಂತ ಹೇಳಿದ್ರೆ 7 ಮೈನಸ್ 5 ಅಂದ್ರೆ 2. ಆಪ್ಷನ್ 1ರಲ್ಲಿ ಆನ್ಸರ್ ಇದೆ, ಆಪ್ಷನ್ 1 2 ಸರಿಯಾದಂತಹ ಉತ್ತರ. ಸೊ 29ನೇ ಪ್ರಶ್ನೆ, 6 ಮುಖಗಳಿರುವ ಒಂದು ದಾಳವನ್ನು ಉರುಳಿಸಿದಾಗ
ದೊರೆಯುವ ಸಮ ಸಂಖ್ಯೆಗಳ ಸಂಭವನೀಯತೆ. ಪ್ರೊಬ್ಯಾಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಸೊ ಒಂದು ದಾಳ ಅಥವಾ ಡೈಸ್ 6 ಮುಖಗಳನ್ನ ಹೊಂದಿರ್ತದೆ. ದೇರ್ ಆರ್ 6 ಫೇಸಸ್ ಇನ್ ಅ ಡೈಸ್. ನೋಡಿ, ಒಂದು ದಾಳವನ್ನ ಉರುಳಿಸಿದಾಗ ಅಲ್ಲಿ ಒಟ್ಟು ಸಿಗುವಂತಹ ಸಂಖ್ಯೆಗಳ ಸಂಭವನೀಯತೆ ಎಷ್ಟು ಅಂತ ಹೇಳಿದ್ರೆ 6 ಮುಖಗಳನ್ನ ಹೊಂದಿರೋದ್ರಿಂದ 6 ಮುಖಗಳು ಕೂಡ ನಮಗೆ ಬೀಳ್ಬಹುದು, ಮೇಲ್ಮುಖವಾಗಿ ಬೀಳ್ಬಹುದು. 6 ಸಂಭವನೀಯತೆ ಇದೆ. ಸೊ ಒಂದು ದಾಳದಲ್ಲಿ 1ರಿಂದ 6ರವರೆಗಿನ ಸಂಖ್ಯೆಗಳು ಅಥವಾ ಚುಕ್ಕಿಗಳು ಇರ್ತವೆ. 1, 2, 3, 4, 5, 6. ಸೊ ಈ ರೀತಿ. ಸೊ 6 ಸಂಭವನೀಯತೆ ಯಾವುದು ಕೂಡ ಬೀಳ್ಬಹುದು. 6ರಲ್ಲಿ ಯಾವುದೇ ಫೇಸ್ ನಿಮಗೆ ಮೇಲ್ಮುಖವಾಗಿ ಬೀಳ್ಬಹುದು. ಸೊ ಹಾಗಾಗಿ ಟೋಟಲ್ ಪ್ರೊಬ್ಯಾಬಿಲಿಟಿ 6. ಸೊ ಇಲ್ಲಿ ಕೇಳಿರುವಂತದ್ದು 6 ಮುಖಗಳಿರುವಂತಹ ಒಂದು ದಾಳವನ್ನ ಉರುಳಿಸಿದಾಗ ದೊರೆಯುವ ಸಮ ಸಂಖ್ಯೆಗಳ ಸಂಭವನೀಯತೆ. ಸೊ ಇಲ್ಲಿ 1, 2, 3, 4, 5, 6 ಒಟ್ಟು ಪ್ರೊಬ್ಯಾಬಿಲಿಟಿ. ಸೊ ಇದರಲ್ಲಿ ಸಮ ಸಂಖ್ಯೆಗಳು ಯಾವುದೂ ಇಲ್ಲ. 2, 4 ಮತ್ತು 6 ಒಟ್ಟೆಷ್ಟು ಸಂಖ್ಯೆಗಳಿವೆ? 3 ಸಮ ಸಂಖ್ಯೆಗಳಿವೆ. 3 ಸಮ ಸಂಖ್ಯೆಗಳು ಹಾಗೇನೆ 3 ಬೆಸ ಸಂಖ್ಯೆಗಳು. ಸೊ ಹಾಗಾಗಿ ನಮಗೆ ಈ ಒಟ್ಟು ಇರುವಂತಹ ಸಂಭವನೀಯತೆ ಎಷ್ಟು? 6. ಸೊ ಅದರಲ್ಲಿ ಈವನ್ ನಂಬರ್ಸ್ ಅಥವಾ ಸಮ ಸಂಖ್ಯೆಗಳು ದೊರೆಯುವಂತಹ ಸಂಭವನೀಯತೆ 3. ಸೊ ಹಾಗಾಗಿ ಸಮ ಸಂಖ್ಯೆಗಳು ದೊರೆಯುವಂತಹ ಸಂಭವನೀಯತೆಯನ್ನ ನಾವು ಕಂಡು ಹಿಡಬೇಕಿದ್ರೆ ಸೊ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಒಟ್ಟು ಸಂಭವನೀಯತೆ 6ರಲ್ಲಿ 3 ಸಂಭವನೀಯತೆ ಸಮ ಸಂಖ್ಯೆಗಳನ್ನ ಪಡೆಯುವಂತ ಸಂಭವನೀಯತೆ ಇದೆ. ಸೊ ಹಾಗಾಗಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಲ್ಲಿ 3 2 6 3 3 ಹಾಗಾಗಿ 2/1 ಅಥವಾ ಅರ್ಧ 0.5 ಅಂತ ಕೂಡ. ಸೊ ಇದೇ ರೀತಿ ಸೇಮ್ ಸಂಭವನೀಯತೆ ಆಡ್ ನಂಬರ್ಸ್ ಕೂಡ, ಬೆಸ ನಂಬರ್ಸ್ ಕೂಡ ಇರ್ತದೆ. ಸೊ ಬೆಸ ಸಂಖ್ಯೆಗಳ ಪ್ರೊಬ್ಯಾಬಿಲಿಟಿ ಕೂಡ 1/2 ಹಾಗೇನೆ ಸಮ ಸಂಖ್ಯೆಗಳನ್ನು ಪಡೆಯುವಂತ ಸಂಭವನೀಯತೆ ಕೂಡ ಒಂದು ದಾಳವನ್ನ ಉರುಳಿಸಿದಾಗ ಅದು ಕೂಡ 1/2 ಅಥವಾ 0.5. ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ. ಯಾವುದೇ 2 ಕ್ರಮಾನುಗತ ಧನ ಸಂಖ್ಯೆಗಳ ಮಾಸಾವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ ಅಂತ ಹೇಳಿ ಕೇಳಿದರೆ, ಯಾವುದೇ 2 ಕ್ರಮಾನುಗತ ಧನ ಸಮ ಸಂಖ್ಯೆಗಳ ಮಾಸಾಹ ಅಂದ್ರೆ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಉದಾಹರಣೆ ಸಹಿತ ನಾವು ನೋಡ್ತಾ ಹೋಗೋಣ. ನೋಡಿ 4 ಮತ್ತು 6 ಈ 2 ಸಮ ಸಂಖ್ಯೆಗಳ ಮಾಸಾಹವನ್ನು ನಾವು ಫಸ್ಟಿಗೆ ಕಂಡು ಹಿಡಿಯೋಣ. ನೋಡಿ 4 ಮತ್ತು 6 2 ಕ್ರಮಾನುಗತ ಸಮ ಸಂಖ್ಯೆಗಳು. ಸೊ 4ರ ಅಪವರ್ತನಗಳು 2 ಗುಣಿಸು 2, ಹಾಗೇನೆ 6ರ ಅಪವರ್ತನಗಳು 2 ಗುಣಿಸು 3. ಸೊ ಹಾಗಾಗಿ 4 ಮತ್ತು 6ರ ಲಾಸ ಇಲ್ಲಿ ಕಾಮನ್ ಇರುವಂತದ್ದು 2. ಸೊ HCF 2. ಸೊ ಇದೇ ರೀತಿ 6 ಮತ್ತು 8 ತಗೊಳ್ಳಿ. 6 ಮತ್ತು 8 ಇದರ ಮಾಸಾವನ್ನು ನಾವು ಕಂಡು ಹಿಡಬೇಕು. ಸೊ ಇದೇ ರೀತಿ ಅಪವರ್ತನಗಳನ್ನು ನೋಡ್ತಾ ಹೋಗಿ. 6 ಅಂದ್ರೆ 2 ಗುಣಿಸು 3, ಹಾಗೇನೆ 8 ಅಂತ ಹೇಳಿದ್ರೆ 2 ಗುಣಿಸು 2 ಗುಣಿಸು 2. ಸೊ ಇಲ್ಲಿ ಕಾಮನ್ ಆಗಿರುವಂತದ್ದು 2 ಮಾತ್ರ. ಹಾಗಾಗಿ ಇವುಗಳ ಮಾಸ ಕೂಡ 2. ಸೊ ಹಾಗಾಗಿ ಯಾವುದೇ ಅನುಕ್ರಮ ಸಮ ಸಂಖ್ಯೆಗಳನ್ನ ತೆಗೆದುಕೊಂಡ್ರು ಕೂಡ ಅವುಗಳ ಮಾಸಾಹ ಯಾವಾಗ್ಲೂ 2 ಆಗಿರುತ್ತದೆ. ಸೊ ಯಾವುದೇ 2 ಅನುಕ್ರಮ ಸಮ ಸಂಖ್ಯೆಗಳನ್ನ ತಗೊಳ್ಳಿ. ಸೊ ಯಾವುದರ ಮಾಸ ಕಂಡು ಹಿಡಿದ್ರು ಕೂಡ ನಮಗೆ ಸಿಗುವಂತದ್ದು 2. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಯ್ಕೆ 1 2 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ. 2 ಕಿಲೋಮೀಟರ್ ಮತ್ತು 400 ಮೀಟರ್ಗಳ ಅನುಪಾತ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ 2 ಕಿಲೋಮೀಟರ್ ಅಂತ ಹೇಳಿದ್ರೆ 2000 ಮೀಟರ್ಗಳು ಹಾಗೇನೆ 400 ಮೀಟರ್ಗಳು. ಸೊ ಇವುಗಳ ಅನುಪಾತವನ್ನ ಕೇಳಿದ್ದಾರೆ. ಸೊ 2000 ಮೀಟರ್ ಮತ್ತು 400 ಮೀಟರ್. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ 400 1 400 5 5:1. ಹಾಗಾಗಿ ಆಪ್ಷನ್ 4 5:1 ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆ. 3ನೇ 2 7ನೇ 3 ಮತ್ತು 4ನೇ 1 ಭಿನ್ನರಾಶಿಗಳ ಏರಿಕೆ ಕ್ರಮ. ಸೊ ಈ ಭಿನ್ನರಾಶಿಗಳ ಬೆಲೆಯನ್ನ ನಾವು ಏರಿಕೆ ಕ್ರಮದಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು ಅಂತೇಳಿ ಕೇಳಿದರೆ, ಸೊ ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು, ಪ್ರತಿಯೊಂದು ಭಿನ್ನರಾಶಿಯ ಬೆಲೆಯನ್ನ ಕಂಡುಹಿಡಬೇಕು. ಸೊ ಇಲ್ಲಿ ಕೊಟ್ಟಂತ ಮೊದಲ ಭಿನ್ನರಾಶಿ 3ನೇ 2. ಸೊ ಇದರ ಬೆಲೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 0.66. ಇದನ್ನ ಭಾಗಿಸಿ ನೋಡಿದಾಗ ಇಷ್ಟು ಬರ್ತದೆ. ಸೊ ಹಾಗೇನೆ 7ನೇ 3. ಸೊ ಈ ಭಿನ್ನರಾಶಿಯನ್ನ ನಾವು ಭಾಗಿಸಿದಾಗ ನಮಗೆ 0.42 ಬರ್ತದೆ. ಸೊ ಹಾಗೇನೆ 4ನೇ 1 ನಮಗೆ ಗೊತ್ತಿದೆ 0.25. ಸೊ ಇದನ್ನ ನಾವು ಏರಿಕೆ ಕ್ರಮದಲ್ಲಿ ಬರಬೇಕು. ಮೊದಲು ಸಣ್ಣದು ಬರಬೇಕು, ಆನಂತರ ಕೊನೆಗೆ ದೊಡ್ಡ ಸಂಖ್ಯೆ ಬರಬೇಕು ಏರಿಕೆ ಕ್ರಮದಲ್ಲಿ ಬರೆದಿದ್ರೆ. ಸೊ ಹಾಗಾಗಿ ಇದನ್ನ ಬರೆದಿದ್ರೆ ನಾವು
0.25, 0.42, 0.66. ಸೊ ಹಾಗಾಗಿ 1/4, 7/3, 2/3 ಈ ರೀತಿ ಏರಿಕೆ ಕ್ರಮದಲ್ಲಿ ಬರುತ್ತವೆ. ಹಾಗಾಗಿ ಎಲ್ಲಿ ಆನ್ಸರ್ ಇದೆ ಅಂತ ಹೇಳಿದ್ರೆ ಆಪ್ಷನ್ 4 ಅಲ್ಲಿದೆ. ಮುಂದಿನ ಪ್ರಶ್ನೆ ನೋಡಿ, ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ 2x + 3y - 5 = 0 ಮತ್ತು 4x + ky = 10 ಇವು ಅಪರಿಮಿತ ಪರಿಹಾರಗಳನ್ನ ಹೊಂದಿದ್ದರೆ k ನ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಎರಡು ರೇಖಾತ್ಮಕ ಸಮೀಕರಣಗಳು, ಸೊ ಇವುಗಳು ಅಪರಿಮಿತ ಪರಿಹಾರಗಳನ್ನ ಹೊಂದಿದ್ರೆ ಅಂದ್ರೆ ಇನ್ಫೈನೈಟ್ ಸೊಲ್ಯೂಷನ್ ಅನ್ನ ಹೊಂದಿದ್ರೆ, ಸೊ ಅವುಗಳ ಒಂದು ಕಂಡೀಷನ್ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿಬಂಧನೆ ಇದೆ, ಅದನ್ನ ನಾವು ಮೊದಲಿಗೆ ನೋಡ್ಕೊಳ್ಬೇಕು. ಸೊ ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ax + by = c. ಇದು ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಎರಡು ಸಮೀಕರಣಗಳಿದೆ. ಸೊ ಹಾಗಾಗಿ ಯಾವ ರೀತಿ ಈ ಆದರ್ಶ ರೂಪವನ್ನ ಬರೀಬಹುದು ಅಂತ ಹೇಳಿದ್ರೆ a1x + b1y c1 ಇದು ಒಂದು ಸಮೀಕರಣ. ಹಾಗೇನೆ ಇನ್ನೊಂದು a2x + b2y c2. ಸೊ ಈ ರೀತಿ ಎರಡು ರೇಖಾತ್ಮಕ ಸಮೀಕರಣಗಳನ್ನ ಬರೀಬಹುದು. ಸೊ ಯಾವುದೇ ಎರಡು ರೇಖಾತ್ಮಕ ಸಮೀಕರಣಗಳನ್ನ ನಾವು ಪರಿಹರಿಸುವಂತ ಸಂದರ್ಭದಲ್ಲಿ ಅವು ಅಪರಿಮಿತ ಪರಿಹಾರಗಳನ್ನ ಹೊಂದಿದೆ ಅಂತ ಹೇಳಿ ಪ್ರಶ್ನೆಯಲ್ಲಿ ಕೊಟ್ಟಿದ್ರೆ, ಸೊ ಅದಕ್ಕೆ ನಾವು ಒಂದು ನಿಬಂಧನೆಯನ್ನ ಅಪ್ಲೈ ಮಾಡಬೇಕು, ಅನ್ವಯಿಸಬೇಕು. ಸೊ ಅದು ಏನಂತ ಹೇಳಿದ್ರೆ ಇಲ್ಲಿ ನೋಡಿ a1 b1 c1 ಹಾಗೇನೆ a2 b2 ಅಂಡ್ c2. ಸೊ ಎರಡು ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರ ಅಥವಾ ಇನ್ಫೈನೈಟ್ ಸೊಲ್ಯೂಷನ್ ಅನ್ನ ಹೊಂದಿದ್ರೆ, ಸೊ ನಾವು ಅವುಗಳ ವೇರಿಯೇಬಲ್ಸ್ ಗಳನ್ನ a1/a2 b1/b2 c1/c2 ಆಗಿರುತ್ತದೆ. ಸೊ ಇದು ನಿಬಂಧನೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳನ್ನ ಗಮನಿಸಿ. 2x + 3y - 5 = 0 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪದಲ್ಲಿ ಬರೆದಾಗ 2x + 3y = c ಅಂತ ಇರೋದಿಲ್ಲ. ಹಾಗಾಗಿ ಇಲ್ಲಿ -5 ಇದ್ದು RHS ಗೆ ಬರುವಾಗ +5 ಆಯ್ತು. ಹಾಗೇನೆ ಇನ್ನೊಂದು ಸಮೀಕರಣ 4x + ky = 10, 4x + ky = 10. ಸೊ ಈ ರೀತಿ ಸಿಕ್ತು ನಮಗೆ. ಸೊ ನಮಗೆ ಇರುವಂತಹ ನಿಬಂಧನೆ ಏನಂತ ಹೇಳಿದ್ರೆ ಎರಡು ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನ ಹೊಂದಿದ್ರೆ a1/a2 b1/b2 c1/c2 ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣದಲ್ಲಿ ಇಲ್ಲಿ a1 ಅಂತ ಹೇಳಿದ್ರೆ 2, b1 ಅಂತ ಹೇಳಿದ್ರೆ 3, ಹಾಗೇನೆ c1 ಅಂತ ಹೇಳಿದ್ರೆ 5, ಹಾಗೇನೆ a2 ಅಂತ ಹೇಳಿದ್ರೆ 4, b2 ಅಂತ ಹೇಳಿದ್ರೆ ಇಲ್ಲಿ k ಬೆಲೆಯನ್ನ ಕೊಟ್ಟಿಲ್ಲ, ಹಾಗೇನೆ c2 ಅಂತ ಹೇಳಿದ್ರೆ 10. ನಾವು k ಯ ಬೆಲೆಯನ್ನ ಕಂಡು ಹಿಡಬೇಕು. ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಸಮೀಕರಣದ ಪ್ರಕಾರ ನಾವು ಬರೆದಾಗ ಈ ನಿಬಂಧನೆ ಪ್ರಕಾರ ನಾವು ಬರೆದಾಗ ಎರಡು a1/a2 ಅಂತ ಹೇಳಿದ್ರೆ 2/4 b1 ಅಂತ ಹೇಳಿದ್ರೆ 3, b2 ಅಂತ ಹೇಳಿದ್ರೆ ಕೀ ವ್ಯಾಲ್ಯೂ ಅನ್ನ ಕೊಟ್ಟಿಲ್ಲ, ಸೊ c1 ಅಂತ ಹೇಳಿದ್ರೆ 5/c2 ಅಂತ ಹೇಳಿದ್ರೆ 10. ಸೊ ಈಗ ಏನಾಯ್ತು, 2/4 ಅಂತ ಹೇಳಿದ್ರೆ 2/1, ಹಾಗೇನೆ 3/k 1/2. ಸೊ ಈ ರೀತಿ ಬಂತು. ಸೊ ಈಗ ನಾವೇನ್ ಮಾಡಬೇಕು, ಇದನ್ನ ನಮಗೆ k ನ ಬೆಲೆ ಬೇಕಾಗಿರುವಂತದ್ದು 3/k 1/2. ಹಾಗಾಗಿ ನಮಗೆ ಬೇಕಾಗಿರುವಂತದ್ದು k = ಕ್ರಾಸ್ ಮಲ್ಟಿಪ್ಲಿಕೇಶನ್ 2 × 3 ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ k ನ ಬೆಲೆ 6 ಬಂತು. ಆಪ್ಷನ್ ಅಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ 2ರಲ್ಲಿದೆ 6 ಸರಿಯಾದಂತ ಉತ್ತರ. ಸೊ ಈ ರೀತಿ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಹಾಗೇನೆ ಇನ್ನೊಂದು ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ, x ಟು ದ ಪವರ್ a - b x ನ ಘಾತ a - b ಗುಣಿಸು x ನ ಘಾತ b - c ಗುಣಿಸು x ನ ಘಾತ c - a. ಸೊ ಇದರ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಕೂಡ ಘಾತಾಂಕಗಳ ನಿಯಮದ ಪ್ರಕಾರ ಸುಲಭವಾಗಿ ಇದನ್ನ ಸಾಲ್ವ್ ಮಾಡಬಹುದು. ಸೊ ಘಾತಾಂಕ ನಿಯಮದ ಪ್ರಕಾರ ಸೊ ನಾವು ಈ
ಆಧಾರ ಸೇಮ್ ಇದ್ದಾಗ, ಆಧಾರ ಒಂದೇ ಇದ್ದಾಗ, ಘಾತಾಂಕಗಳು ಬೇರೆ ಬೇರೆ ಇದ್ದಾಗ ನಾವು ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಘಾತಾಂಕಗಳನ್ನು ನಾವು ಕೂಡಿಸ್ತೇವೆ, ಕೂಡಿ ಅವುಗಳ ಬೆಲೆಯನ್ನ ಕಂಡುಹಿಡಿತೇವೆ. ಸೊ ಉದಾಹರಣೆಗೆ ಎಕ್ಸ್ ನ ಘಾತ ಎ ಗುಣಿಸು ಎಕ್ಸ್ ನ ಘಾತ ಬಿ ಗುಣಿಸು ಎಕ್ಸ್ ನ ಘಾತ ಸಿ ಇದ್ದಾಗ ನಾವೇನ್ ಮಾಡ್ತೇವೆ, ಇಲ್ಲಿ ಆಧಾರ ಎಲ್ಲದಕ್ಕೂ ಕೂಡ ಸೇಮ್ ಇದೆ, ಬೇಸ್ ಸೇಮ್ ಇದೆ ಎಕ್ಸ್ ಅಂಡ್ ಘಾತಾಂಕಗಳು ಮಾತ್ರ, ಪವರ್ಸ್ ಗಳು ಮಾತ್ರ ಡಿಫ್ರೆಂಟ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಘಾತಾಂಕಗಳ ನಿಯಮದ ಪ್ರಕಾರ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಕ್ಸ್ ಟು ದ ಪವರ್ ಇಲ್ಲಿ ಬರೀ ಘಾತಾಂಕಗಳನ್ನ ಮಾತ್ರ ಕೂಡ್ತೇವೆ, ಎ ಪ್ಲಸ್ ಬಿ ಪ್ಲಸ್ ಸಿ ಈ ರೀತಿ ಮಾಡ್ತೇವೆ. ಸೊ ಇದೇ ರೀತಿ ಇಲ್ಲಿ ಕೂಡ ನಾವು ಮಾಡಬೇಕು. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ, ಎಕ್ಸ್ ಟು ದ ಪವರ್ ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಸಿ ಮೈನಸ್ ಎ. ಸೊ ಈಗ ನೋಡಿ, ಈ ಎಗೆ ಈ ಎ ಕ್ಯಾನ್ಸಲ್ ಆಯ್ತು, ಎ ಮೈನಸ್ ಎ. ಹಾಗೇನೆ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಯ್ತು, ಮೈನಸ್ ಸಿ ಪ್ಲಸ್ ಸಿ ಕ್ಯಾನ್ಸಲ್ ಆಯ್ತು. ಹಾಗಾಗಿ ಉಳಿದಂತದ್ದು ಎಕ್ಸ್ ಟು ದ ಪವರ್ ಝೀರೋ, ಎಕ್ಸ್ ಟು ದ ಪವರ್ ಝೀರೋ. ಎಕ್ಸ್ ಟು ದ ಪವರ್ ಝೀರೋ, ಎಕ್ಸ್ ನ ಘಾತ ಶೂನ್ಯದ ಬೆಲೆ ಎಷ್ಟು ಅಂತ ಹೇಳಿದ್ರೆ ಯಾವಾಗ್ಲೂ 1. ಯಾವುದೇ ಸಂಖ್ಯೆಯ ಘಾತಾಂಕ 0 ಆಗಿದ್ದಾಗ ಅದರ ಬೆಲೆ ಯಾವಾಗ್ಲೂ 1. 2 ಟು ದ ಪವರ್ 0 ಅಂತ ಹೇಳಿದ್ರೆ ಕೂಡ 1. ಹಾಗೇನೆ 4 ಟು ದ ಪವರ್ 0 ಅಂತ ಹೇಳಿದ್ರೆ ಕೂಡ 1 ಈ ರೀತಿ. ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ. 35ನೇ ಪ್ರಶ್ನೆ, 5 ಪ್ಲಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್ ಮತ್ತು 5 ಮೈನಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್ ಇವುಗಳ ಮೊತ್ತ ಎಷ್ಟು ಅಂತೇಳಿ ಕೇಳಿದರೆ, ಸೊ ಇದು ಕೂಡ ನಿತ್ಯ ಸಮೀಕರಣವನ್ನ ನಾವು ಉಪಯೋಗಿಸಿಕೊಂಡು ಪರಿಹಾರ ಮಾಡಬಹುದಾದಂತಹ ಒಂದು ಸುಲಭವಾಗಿರುವಂತಹ ಒಂದು ಪ್ರಶ್ನೆ. ಸೊ ಇಲ್ಲಿ ನೋಡಿ, 5 ಪ್ಲಸ್ √3 ಹೋಲ್ ಸ್ಕ್ವೇರ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಮ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹಾಗೇನೆ ಇಲ್ಲಿ ನೋಡಿ, 5 ಮೈನಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಮ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಈ ರೀತಿ ಇದೆ. ಸೊ ಈ ನಿತ್ಯ ಸಮೀಕರಣದ ಪ್ರಕಾರ ನಾವು ಸಾಲ್ವ್ ಮಾಡಬೇಕು. 5 ಪ್ಲಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಎ ಅಂತ ಹೇಳಿದ್ರೆ 5 ಸ್ಕ್ವೇರ್ ಪ್ಲಸ್ √3 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 5 ಇಂಟು √3. ಸೊ ಇಲ್ಲಿ ಮೊತ್ತ ಕೇಳಿರೋದಲ್ವಾ, ಹಾಗಾಗಿ ಕೂಡಿಸಬೇಕು. ಹಾಗಾಗಿ 5 ಮೈನಸ್ √3 ಹೋಲ್ ಸ್ಕ್ವೇರ್ ಅನ್ನು ಕೂಡ ಮಾಡ್ಕೊಳ್ಳಿ. 5 ಸ್ಕ್ವೇರ್ ಪ್ಲಸ್ √3 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 5 ಇಂಟು √3. ಸೊ ಈಗ ಏನಾಯ್ತು ಅಂದ್ರೆ, 5 ಸ್ಕ್ವೇರ್ ಅಂತ ಹೇಳಿದ್ರೆ 25 ಪ್ಲಸ್ √3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 3a. ಹಾಗೇನೆ ಇಲ್ಲಿ 2 ಇಂಟು 5 ಇಂಟು √3 ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಸೊ ಇಲ್ಲಿ ಮೈನಸ್ ಇದೆ. ಹಾಗಾಗಿ ಈ ಎರಡು ಟರ್ಮ್ಗಳು ಕ್ಯಾನ್ಸಲ್ ಆಗ್ತದೆ, 0 ಆಯ್ತು. ಸೊ ನೆಕ್ಸ್ಟ್ ಉಳಿದಿರುವಂತದ್ದು 25 ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಉಳಿದಿರುವಂತದ್ದು 25 ಪ್ಲಸ್ 3 ಪ್ಲಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್ ಅಂದ್ರೆ 3. 25 ಪ್ಲಸ್ 25 ಅಂತ ಹೇಳಿದ್ರೆ 50, 50 ಪ್ಲಸ್ 3 ಪ್ಲಸ್ 3 6, 56. ಹಾಗಾಗಿ ಆಪ್ಷನ್ 1 56 ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ಎಕ್ಸ್ ಕ್ಯೂಬ್ ಮೈನಸ್ 27 ಬಹುಪದೋಕ್ತಿಯನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಇದರಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ ಎಷ್ಟು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಆಗ್ಬೇಕು, ಎಕ್ಸ್ ಕ್ಯೂಬ್ ಮೈನಸ್ 27. ಸೊ ಬಹುಪದೋಕ್ತಿಗಳ ಭಾಗಾಕಾರವನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ನೋಡ್ಕೊಳ್ಳಿ. ಸೊ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಎಕ್ಸ್ ಕ್ಯೂಬ್ ಮೈನಸ್ 27 ಯಾವ್ದ್ರಿಂದ ಭಾಗಿಸ್ಬೇಕು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಈ ಬಹುಪದೋಕ್ತಿಯಿಂದ ಭಾಗಿಸ್ಬೇಕು. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಇದೆ. ಸೊ ಅಂದ್ರೆ ಭಾಜಕದಲ್ಲಿ 3 ಟರ್ಮ್ಗಳಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9. ಸೊ ಇಲ್ಲಿ ಭಾಜ್ಯದಲ್ಲಿ 2 ಟರ್ಮ್ಸ್ಗಳು ಇದಾವೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನಾವೇನ್ ಮಾಡಬೇಕು, ಎಕ್ಸ್ ಕ್ಯೂಬ್ ಪ್ಲಸ್ 0x ಸ್ಕ್ವೇರ್ ಅಂದ್ರೆ ಈ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸಗಳು ಆಗುವುದಿಲ್ಲ, ಬದಲಾವಣೆಗಳು ಆಗುವುದಿಲ್ಲ. ಎಕ್ಸ್ ಕ್ಯೂಬ್ ಪ್ಲಸ್ 0x ಸ್ಕ್ವೇರ್ ಇದೇ ರೂಪದಲ್ಲಿ ನಾವು ಮಾಡ್ಕೊಳ್ಬೇಕು. ಹಾಗೇನೆ ಇನ್ನೊಂದು ಟರ್ಮ್ ನಮಗೆ ಇಲ್ಲಿ ಇನ್ನೊಂದು ಟರ್ಮ್ ಕೂಡ ಇಲ್ಲಿ ಯಾವ ಭಾಜ್ಯದಲ್ಲಿ ಇಲ್ಲ. ಹಾಗಾಗಿ ಇದನ್ನ ಏನ್ ಬರಿಬೇಕು, 0x ಸ್ಕ್ವೇರ್ ಪ್ಲಸ್ 0x ಮೈನಸ್ 27. ಸೊ ಈ ರೀತಿ ಬರ್ಕೊಳ್ಬೇಕು. ಭಾಗಾಕಾರ ಮಾಡುವಾಗ ನಾವು ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ಫಸ್ಟ್ ಟರ್ಮ್ ಏನಿದೆ, ಸೊ ಈ ಫಸ್ಟ್ ಟರ್ಮ್ ಅನ್ನ ಈ ಎಕ್ಸ್ ಕ್ಯೂಬ್ ನಾವು ಡಿವೈಡ್ ಮಾಡುವಂತದ್ದು. ಸೊ ಆಗ ಇದು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗಬೇಕು. ಅಂದ್ರೆ ನಾವು ಎಕ್ಸ್ ನಿಂದ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು
ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಕ್ಯೂಬ್ ಅಲ್ವಾ. ಸೊ ನಾನಿಲ್ಲಿ ಪ್ರತಿಯೊಂದು ಸ್ಟೆಪ್ ಅನ್ನ ಕೂಡ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಿದ್ದೇನೆ ನೋಡಿ. ಸೊ ಯಾಕಂತ ಹೇಳಿದ್ರೆ, ಸೊ ನಮ್ಮಲ್ಲಿ ತುಂಬಾ ಜನ ಅಭ್ಯರ್ಥಿಗಳಿಗೆ ಇವೆಲ್ಲವನ್ನು ಕೂಡ ಕಲ್ತಿರುವಂತದ್ದು ಪ್ರೌಢಶಾಲಾ ಹಂತದಲ್ಲಿ. ಸೊ ಅದಾದ ನಂತರ ನಾವು ಕಾಲೇಜ್ ಎಲ್ಲ ಆದ ನಂತರ ತುಂಬಾ ಗ್ಯಾಪ್ ಆಗಿದೆ. ಸೊ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಇದರ ಟಚ್ ಹೋಗಿರ್ಬೋದು. ಸೊ ಹಾಗಾಗಿ ಇದನ್ನ ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರುವಂತದ್ದು. ಸೊ ಅಷ್ಟೊಂದು ಅವಶ್ಯಕತೆ ಇಲ್ಲ. ಸೊ ನೋಡಿ, ಗೊತ್ತಿಲ್ಲದವರು ನೋಡಿ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಕ್ಯೂಬ್. ಸೊ ಎಕ್ಸ್ ಕ್ಯೂಬ್ ಬರ್ಕೊಳ್ಬೇಕು. ಅಂಡ್ ಈ 3x ಏನಿದೆ, ಸೊ ಅದಕ್ಕೆ ಕೂಡ ಈ ಎಕ್ಸ್ ನಿಂದ ಗುಣಿಸಬೇಕು. ಸೊ ಏನಾಯ್ತು ಅಂತ ಹೇಳಿದ್ರೆ 3x² ಆಯ್ತು. ಹಾಗೇನೆ ಇಲ್ಲಿ 9ರಿಂದ x ಗೆ ಗುಣಿಸಬೇಕು, ಆಗ 9x ಆಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಮೈನಸ್ ಮಾಡ್ಬೇಕು. ಇಲ್ಲಿ ಸಿಂಬಲ್ ಅನ್ನ ಚೇಂಜ್ ಮಾಡಬೇಕು. ಇದು ಮೈನಸ್ ಆಗ್ತದೆ, ಇದು ಕೂಡ ಮೈನಸ್ ಆಗ್ತದೆ. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಇದ್ದದ್ದು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ ಇಲ್ಲಿ 0 ಆಯ್ತು. ಹಾಗೇನೆ 0 - 3x² ಅಂತ ಹೇಳಿದ್ರೆ -3x² -9x ಆಯ್ತು. ಸೊ ನೆಕ್ಸ್ಟ್ ನೋಡಿ, ಈ ಫಸ್ಟ್ ಟರ್ಮ್ ಅನ್ನ ನಾವು ಎಲಿಮಿನೇಟ್ ಮಾಡಬೇಕು. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ x² ಇದೆ, ಇಲ್ಲಿ -3x² ಇದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು, -3 ಇಂದ ಗುಣಿಸಬೇಕು. x² ಇಂಟು -3 ಅಂತ ಹೇಳಿದ್ರೆ -3x². ಹಾಗೇನೆ 3x ಇಂಟು -3 ಅಂತ ಹೇಳಿದ್ರೆ 9x. ಸೊ 0 ಆಯ್ತು. ಸೊ ಹಾಗಾಗಿ ಇಲ್ಲಿ ಬಂದಂತದ್ದು ಭಾಗಲಬ್ಧ. ಸೊ ನಮಗೆ ಕೇಳಿರುವಂತದ್ದು ದೊರೆಯುವಂತಹ ಭಾಗಲಬ್ಧ ಯಾವುದು ಅಂತೇಳಿ. ಸೊ ಭಾಗಲಬ್ಧ ಯಾವುದು ಅಂದ್ರೆ ಅದು x-3 ಮೇಲೆ ಸಿಗುವಂತದ್ದು ಭಾಗಲಬ್ಧ. ಸೊ ಕೆಳಗೆ ಸಿಗುವಂತದ್ದು ಶೇಷ. ಈ ರೀತಿ ಶೇಷವನ್ನ ಕೂಡ ನಿಮಗೆ ಕೇಳಬಹುದು. ಸೊ ಕರೆಕ್ಟ್ ಆಗಿ ಈ ಭಾಗಕಾರವನ್ನ ನೋಡ್ಕೊಳ್ಳಿ, ಮರ್ತೋಗಿದ್ರೆ ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಸೊ 9ನೇ ತರಗತಿಯ ಗಣಿತ ಪಠ್ಯ ಪುಸ್ತಕವನ್ನ ರೆಫರ್ ಮಾಡಿ, ಅಲ್ಲಿ ಈ ಭಾಗಕಾರದ ವಿಧಾನವನ್ನ ಕೊಟ್ಟಿದ್ದಾರೆ. ಸೊ ಮುಂದಿನ ಪ್ರಶ್ನೆ ನೋಡಿ, ax² + bx + c ಸಮ 0 ವರ್ಗ ಸಮೀಕರಣದ ಒಂದು ಮೂಲವು ಇನ್ನೊಂದು ಮೂಲದ ವ್ಯುತ್ಕ್ರಮವಾಗಬೇಕಾದ್ರೆ ಏನಾಗಬೇಕು, ಕಂಡೀಷನ್ ಏನಿರಬೇಕು ಅಂತ ಹೇಳಿ ಕೇಳಿದರೆ. ಸೊ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c ಸಮ 0 ಅಥವಾ 0. ಸೊ ಒಂದು ವರ್ಗ ಸಮೀಕರಣ ಎರಡು ಮೂಲಗಳನ್ನ ಹೊಂದಿದೆ. ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ 2 ರೂಟ್ಸ್. ಸೊ ಪ್ರಶ್ನೆಯಲ್ಲಿ ಕೇಳಿರುವ ಪ್ರಕಾರ ಒಂದು ವರ್ಗ ಸಮೀಕರಣದ ಒಂದು ಮೂಲ ಆಲ್ಫಾ, ಇನ್ನೊಂದು ಮೂಲ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಅದು ಅದರ ವ್ಯುತ್ಕ್ರಮ ಆಗಿರ್ತದೆ ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ಮೂಲ ಆಲ್ಫಾ ಆಗಿದ್ರೆ ಇನ್ನೊಂದು ಮೂಲ 1/α ಇದರ ವ್ಯುತ್ಕ್ರಮ. ಗುಣಲಬ್ಧ ಸಮ c/a. ಸಿ ಅಂತ ಹೇಳಿದ್ರೆ ಈ ಕಾನ್ಸ್ಟೆಂಟ್, ಎ ಅಂತ ಹೇಳಿದ್ರೆ ಈ ಕಾನ್ಸ್ಟೆಂಟ್. ಸೊ ಈ ರೀತಿ ನಾವು ಡಿವೈಡ್ ಮಾಡ್ತೇವೆ. ಸೊ ಆಲ್ಫಾ ಇಂಟು 1/α ಇಸ್ ಈಕ್ವಲ್ ಟು c/e. ಅಂದ್ರೆ ಇಲ್ಲಿ ಆಲ್ಫಾಗೆ ಆಲ್ಫಾ ಕ್ಯಾನ್ಸಲ್ ಆಯ್ತು, ಉಳಿದಂತದ್ದು c/a is equal to 1. c/a is equal to 1. ಸೊ ಇದನ್ನ ಫರ್ದರ್ ರಿಅರೇಂಜ್ಮೆಂಟ್ ಮಾಡಿ ಬರೆದಾಗ a is equal to c ಅಂತ ಆಗ್ತದೆ. ಇದನ್ನೇ ರಿಅರೇಂಜ್ಮೆಂಟ್ ಬರೆದಾಗ a into 1 c into 1 ಅಂದ್ರೆ a equal to c ಆಗ್ತದೆ. ಸೊ ಹಾಗಾಗಿ ಒಂದು ವರ್ಗ ಸಮೀಕರಣದಲ್ಲಿ ಒಂದು ಮೂಲವು ಇನ್ನೊಂದು ಮೂಲದ ವ್ಯುತ್ಕ್ರಮ ಆಗ್ಬೇಕಿದ್ರೆ, ರೆಸಿಪ್ರೋಕಲ್ ಆಗ್ಬೇಕಿದ್ರೆ ಕಂಡೀಷನ್ ಏನಿರಬೇಕು ಅಂತ ಹೇಳಿದ್ರೆ, ಇಲ್ಲಿ ಎ ಮತ್ತು ಸಿ ಗಳು ಸಮನಾಗಿರಬೇಕು. ಈ ಎ ಮತ್ತು ಈ ಸಿ ಸಮನಾಗಿದ್ರೆ ಆ ವರ್ಗ ಸಮೀಕರಣದ ಒಂದು ಮೂಲ ಇನ್ನೊಂದು ಮೂಲದ ವ್ಯುತ್ಕ್ರಮ ಆಗಿರುತ್ತದೆ, ರೆಸಿಪ್ರೋಕಲ್ ಆಗಿರ್ತದೆ. ಸೊ ಈ ರೀತಿ ಸಾಲ್ವ್ ಮಾಡಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಆಪ್ಷನ್ 4 ಎ ಸಮ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ತ್ರಿಭುಜದ ಒಂದು ಮಧ್ಯರೇಖೆಯಿಂದ ಉಂಟಾದ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟು ಅಂತೇಳಿ ಕೇಳಿದರೆ, ತ್ರಿಭುಜದ ಮಧ್ಯರೇಖೆಯು ಒಂದು ತ್ರಿಭುಜವನ್ನ ಸಮನಾದ ವಿಸ್ತೀರ್ಣವುಳ್ಳಂತಹ ಎರಡು ತ್ರಿಭುಜಗಳಾಗಿ ವಿಭಜಿಸುತ್ತದೆ. ಒಂದು ತ್ರಿಭುಜದ ಮಧ್ಯರೇಖೆಯು ಆ ತ್ರಿಭುಜವನ್ನ ಸಮನಾದಂತಹ ವಿಸ್ತೀರ್ಣವುಳ್ಳಂತಹ ಎರಡು ತ್ರಿಭುಜಗಳಾಗಿ ವಿಭಜಿಸುತ್ತದೆ. ಸೊ ನೋಡಿ, ಒಂದು ತ್ರಿಭುಜ ಇದೆ. ಸೊ ಒಂದು ತ್ರಿಭುಜಕ್ಕೆ ಮಧ್ಯರೇಖೆಯನ್ನ ಎಳೆದಂತ ಸಂದರ್ಭದಲ್ಲಿ ಈ ಮಧ್ಯರೇಖೆ ಈ ತ್ರಿಭುಜವನ್ನ ಎರಡು ಸಮನಾದಂತ ವಿಸ್ತೀರ್ಣವುಳ್ಳಂತಹ ತ್ರಿಭುಜಗಳಾಗಿ ವಿಂಗಡಿಸ್ತದೆ. ಸೊ ಈ ನೋಡಿ ಎ ಬಿ ಸಿ ತ್ರಿಭುಜ. ಸೊ ಇಲ್ಲಿ ಒಂದು ಮಧ್ಯರೇಖೆಯನ್ನು ಎಳೆದಿದ್ದೇವೆ, ಎ ಡಿ ಮಧ್ಯರೇಖೆ. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ, ತ್ರಿಭುಜ ಎ ಬಿ ಡಿ ಯ ವಿಸ್ತೀರ್ಣ ಸಮ ತ್ರಿಭುಜ ಎ ಡಿ ಸಿ ಯ ವಿಸ್ತೀರ್ಣ. ಅಂದ್ರೆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗ್ತವೆ. ಅಂದ್ರೆ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಡಿ ಸಿ ಈ ರೀತಿ ಆಗ್ತದೆ. ಸೊ
ಹಾಗಾಗಿ ಸಮನಾದಂತ ವಿಸ್ತೀರ್ಣ ಹೊಂದಿರುವಂತ ಎರಡು ತ್ರಿಭುಜಗಳು. ಹಾಗಾಗಿ ಇವುಗಳ ವಿಸ್ತೀರ್ಣಗಳ ಅನುಪಾತ 1:1 ಆಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 4 ಸರಿಯಾದಂತಹ ಉತ್ತರ. ಸೊ ಮುಂದಿನ ಪ್ರಶ್ನೆ, ಎ ಪ್ಲಸ್ ಬಿ ಪ್ಲಸ್ ಸಿ ಸಮ 0 ಆದಾಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ನ ಬೆಲೆ ಏನಾಗ್ತದೆ ಅಂತ ಹೇಳಿ ಕೇಳಿದರೆ, ನೋಡಿ ಇದು ಕೂಡ ನಿತ್ಯ ಸಮೀಕರಣವನ್ನ ನಾವು ಉಪಯೋಗಿಸಿಕೊಂಡು ಪರಿಹರಿಸಬಹುದಾದಂತ, ಸಾಲ್ವ್ ಮಾಡಬಹುದಾದಂತ ಒಂದು ಸುಲಭವಾಗಿರುವಂತಹ ಪ್ರಶ್ನೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಸಮ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ. ಈ ರೀತಿ ನಿತ್ಯ ಸಮೀಕರಣವನ್ನು ಬರೀತೇವೆ. ಸೊ ಇಲ್ಲಿ ಹೇಳಿದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಸಮ 0 ಅಂದ್ರೆ ಈ ಟರ್ಮ್ 0, ಈ ಟರ್ಮ್ 0 ಅಂತೇಳಿ ಹೇಳಿದ್ದಾರೆ. ಈ ಟರ್ಮ್ 0. ಸೊ ಈ ಟರ್ಮ್ 0 ಆಗಿದ್ರೆ ಇದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ 0 ದಿಂದ ಯಾವುದೇ ಸಂಖ್ಯೆಗಳನ್ನ, ಯಾವುದೇ ಚರಾಕ್ಷರಗಳನ್ನ ಮಲ್ಟಿಪ್ಲೈ ಮಾಡಿದಾಗ ಅದರ ಬೆಲೆ 0, ಯಾವಾಗ್ಲೂ 0. ಹಾಗಾಗಿ LHS ಅಲ್ಲಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಮಾತ್ರ ಉಳಿಯಿತು. ಸೊ ಹಾಗಾಗಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಸಮ 3abc ಅಂತ ಆಯ್ತು. 3abc ಅನ್ನು ಈಕ್ವೇಶನ್ RHS ಗೆ ತಂದಾಗ ಪ್ಲಸ್ 3abc ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೇಳಿರುವಂತದ್ದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ನ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ನ ಬೆಲೆ 3abc. ಆಪ್ಷನ್ 2 ತುಂಬಾ ಸುಲಭದಲ್ಲಿ ಸಾಲ್ವ್ ಮಾಡಬಹುದು. ಈ ರೀತಿ ಸಾಲ್ವ್ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ PS ರೇಖೆಯು AB ಸಮಾನಾಂತರ CD ಯನ್ನು ಛೇದಿಸುತ್ತದೆ. ಕೋನ AQP ಯ ಅಳತೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಕೂಡ ತುಂಬಾ ಸುಲಭವಾಗಿರುವಂತಹ ಪ್ರಶ್ನೆ. ಸೊ ನೋಡಿ, ಇಲ್ಲಿ ಎರಡು ಸಮಾನಾಂತರ ಸರಳ ರೇಖೆಗಳಿವೆ, AB ಮತ್ತು CD ಸಮಾನಾಂತರ ಸರಳ ರೇಖೆಗಳು. ಸೊ ಒಂದು ಛೇದಕ PS ಛೇದಕ ಈ ಎರಡು ಸಮಾನಾಂತರ ಸರಳ ರೇಖೆಗಳನ್ನ ಛೇದಿಸಿದೆ. ಅದು ಒಂದು ಕ್ಯೂಬ್ ಬಿಂದುವಿನಲ್ಲಿ AB ಯಲ್ಲಿ ಛೇದಿಸಿದೆ, ಹಾಗೆ ಇನ್ನೊಂದು CD ಯಲ್ಲಿ R ಬಿಂದುವಿನಲ್ಲಿ PS ಛೇದಕ ಈ ಎರಡು ಸಮಾನಾಂತರ ಸರಳ ರೇಖೆಗಳನ್ನ ಛೇದಿಸಿದೆ. ಸೊ ನಾವು ಪ್ರೌಢಶಾಲಾ ಹಂತದಲ್ಲಿ ಕಲಿತಿದ್ದೇವೆ, ಎರಡು ಸಮಾನಾಂತರ ಸರಳ ರೇಖೆಗಳನ್ನ ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಎರಡು ಅನುಕ್ರಮ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಅಂತೇಳಿ ಕಲ್ತಿದ್ದೇವೆ. ನೋಡಿ ಇನ್ನೊಂದ್ಸಲ ಹೇಳ್ತೇನೆ, ಎರಡು ಸಮಾನಾಂತರ ಸರಳ ರೇಖೆಗಳನ್ನ, ಅಂದ್ರೆ ಇಲ್ಲಿ ಇರುವಂತದ್ದು AB ಮತ್ತು CD ಅನ್ನುವಂತ ಎರಡು ಸರಳ ರೇಖೆಗಳು. ಸೊ ಒಂದು ಛೇದಕ ಛೇದಿಸಿದಾಗ, ಇಲ್ಲಿ ಛೇದಕ PS ಛೇದಕ, ಉಂಟಾಗುವಂತಹ ಎರಡು ಅನುಕ್ರಮ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಅಂತೇಳಿ. ಸೊ ಎರಡು ಅನುಕ್ರಮ ಅಂತರ್ಕೋನಗಳು ಯಾವೆಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಅದರ ಬೆಲೆಯನ್ನ ಕೊಟ್ಟಿದ್ದಾರೆ. ಒಂದು BRD, ಇನ್ನೊಂದು AQP, ಇನ್ನೊಂದು AQP. ಅದರ ಬೆಲೆಯನ್ನು ಕೂಡ ಕೊಟ್ಟಿದ್ದಾರೆ. 5x ಮೈನಸ್ 10 ಡಿಗ್ರಿ. ಇಲ್ಲಿ ಕೋನ BRD ಅಳತೆ 2x ಪ್ಲಸ್ 15 ಡಿಗ್ರಿ. ಇವುಗಳ ಮೊತ್ತ 180 ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರೆ ಎರಡು ಅಂತರ್ಕೋನಗಳ ಮೊತ್ತ 180 ಡಿಗ್ರಿ. ಸೊ ಹಾಗಾಗಿ 5x ಮೈನಸ್ 10 ಡಿಗ್ರಿ ಪ್ಲಸ್ 2x ಪ್ಲಸ್ 15 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಆಗ್ತದೆ. ಈ ಸಿದ್ಧಾಂತದ ಪ್ರಕಾರ 5x ಮೈನಸ್ 10 ಡಿಗ್ರಿ ಪ್ಲಸ್ 2x ಪ್ಲಸ್ 15 ಡಿಗ್ರಿ ಸಮ 180 ಡಿಗ್ರಿ ಆಗ್ತದೆ. ಸೊ ಇದನ್ನ ನೋಡಿ, 5x ಪ್ಲಸ್ 2x ಇದೆ, ಅದನ್ನ ಮಾಡಿದಾಗ 7x ಆಯ್ತು. ಇಲ್ಲಿ ಮೈನಸ್ 10 ಪ್ಲಸ್ 15 ಅಂದ್ರೆ ಪ್ಲಸ್ 5 ಈಕ್ವಲ್ ಟು 180 ಡಿಗ್ರಿ. 7x ಈಕ್ವಲ್ ಟು 180 ಡಿಗ್ರಿ ಮೈನಸ್ 5 ಡಿಗ್ರಿ ಅಂದ್ರೆ 175 ಡಿಗ್ರಿ. ನಮಗೆ ಬೇಕಾಗಿರುವಂತದ್ದು x ಈಕ್ವಲ್ ಟು 175 ಡಿವೈಡೆಡ್ ಬೈ 7 ಅಂದ್ರೆ 7 1 7 14, 14 3 35 ಅಂದ್ರೆ 25, 7 35, 25 ಡಿಗ್ರಿ. x ನ ಬೆಲೆ 25 ಡಿಗ್ರಿ ಸಿಕ್ತು. ನೋಡಿ, ನಮಗೀಗ ಬೇಕಾಗಿರುವಂತದ್ದು ಕೋನ AQP, ಆಂಗಲ್ AQP. ಸೊ AQP ನ ಬೆಲೆಯನ್ನ ಕೊಟ್ಟಿದ್ದಾರೆ 5x ಮೈನಸ್ 10 ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ 5 ಗುಣಿಸು ಇಲ್ಲಿ x ನ ಬೆಲೆ 25 ಡಿಗ್ರಿ ಮೈನಸ್ 10 ಡಿಗ್ರಿ. ಸೊ 25 5 125, 125 ಮೈನಸ್ 10 ಅಂತ ಹೇಳಿದ್ರೆ 115 ಡಿಗ್ರಿ. ಇಲ್ಲಿ ಆಪ್ಷನ್ 4ರಲ್ಲಿ ಉತ್ತರ ಇದೆ, ಆಪ್ಷನ್ 4 115 ಡಿಗ್ರಿ.
ಮುಂದಿನ ಪ್ರಶ್ನೆ ನೋಡಿ, ಎರಡು ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 8 ಮತ್ತು 15 ಆಗಿವೆ. ಈ ಸಂಖ್ಯೆಗಳ ವರ್ಗಗಳ ಮೊತ್ತ ಎಷ್ಟು ಅಂತ ಹೇಳಿ ಕೇಳಿದರೆ, ಸೊ ಆ ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರ್ಲಿ. ಒಂದು ಸಂಖ್ಯೆ ಎಕ್ಸ್, ಇನ್ನೊಂದು ಸಂಖ್ಯೆ ವೈ ಆಗಿರ್ಲಿ. ಸೊ ಇಲ್ಲಿ ಸಮೀಕರಣದಲ್ಲಿ ಹೇಳಿರುವ ಪ್ರಕಾರ ಎಕ್ಸ್ ಪ್ಲಸ್ ವೈ ಎರಡು ಸಂಖ್ಯೆಗಳ ಮೊತ್ತ ಎಷ್ಟಂತ ಹೇಳಿದ್ರೆ 8. ಇದನ್ನ ಸಮೀಕರಣ 1 ಅಂತ ಕೊಡಿ. ಹಾಗೇನೆ ಇನ್ನೊಂದು ಹೇಳಿದರೆ ಎರಡು ಸಂಖ್ಯೆಗಳು, ಅದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಎಕ್ಸ್ ಇಂಟು ವೈ ಸಮ 15 ಇದನ್ನ ಸಮೀಕರಣ 2 ಅಂತ ಹೇಳಿ ಕೊಡಿ. ಸೊ ಎಕ್ಸ್ ಪ್ಲಸ್ ವೈ ಸಮ 8 ಮತ್ತು ಎಕ್ಸ್ ವೈ ಸಮ 15. ಸೊ ನಾವೊಂದು ನಿತ್ಯ ಸಮೀಕರಣವನ್ನ ನಾವು ನೋಡಿದ್ದೇವೆ. ಸೊ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತೇಳಿ. ಸೊ ಇದೇ ರೀತಿ ಎಕ್ಸ್ ಮತ್ತು ವೈಗೆ ಇದನ್ನ ಬರೆಯುವುದಿದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy. ಸೊ ಈ ರೀತಿ ಇದೆ. ಸೊ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇದರ ಬೆಲೆ ನೋಡಿ, ಎಕ್ಸ್ ಪ್ಲಸ್ ವೈ ಅಂತ ಹೇಳಿದ್ರೆ 8, ಅಂದ್ರೆ 8 ಹೋಲ್ ಸ್ಕ್ವೇರ್ ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ನಮಗೆ ಬೇಕಾಗಿರುವಂತದ್ದು ಇದೆ ಪ್ಲಸ್ 2xy 2 ಇಂಟು ಎಕ್ಸ್ ವೈ. ಸೊ ಎಕ್ಸ್ ವೈ ನ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು 15 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿರುವಂತದ್ದು ಈ ಸಂಖ್ಯೆಗಳ ವರ್ಗಗಳ ಮೊತ್ತ. ಈ ಸಂಖ್ಯೆಗಳು ಒಂದು ಎಕ್ಸ್ ಇನ್ನೊಂದು ವೈ, ಇವುಗಳ ವರ್ಗಗಳು ಎಕ್ಸ್ ಸ್ಕ್ವೇರ್, ಒಂದು ಸಂಖ್ಯೆ ವರ್ಗ ಎಕ್ಸ್ ನ ವರ್ಗ ಎಕ್ಸ್ ಸ್ಕ್ವೇರ್, ಹಾಗೆ ವೈ ನ ವರ್ಗ ವೈ ಸ್ಕ್ವೇರ್. ಸೊ ನಮಗೆ ಕೇಳಿರುವಂತದ್ದು ವರ್ಗಗಳ ಮೊತ್ತ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ನಮಗೆ ಬೇಕಾಗಿರುವಂತದ್ದು ಇದೇ ಟರ್ಮ್. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಮಾಡ್ತೇನೆ ನೋಡಿ. ಸೊ 8 ಸ್ಕ್ವೇರ್ ಅಂತ ಹೇಳಿದ್ರೆ 64 ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 ಗುಣಿಸು 15 ಅಂತ ಹೇಳಿದ್ರೆ 30. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸಮ 64 ಮೈನಸ್ 30 ಅಂದ್ರೆ 34. ಹಾಗಾಗಿ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನ ಬೆಲೆ 34. ಆಪ್ಷನ್ 3ರಲ್ಲಿ ಆನ್ಸರ್ ಇದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ದತ್ತ ಚಿತ್ರದಲ್ಲಿ ಕೋನ ಒ ಎ ಬಿ ಸಮ 25 ಡಿಗ್ರಿ ಆದಾಗ ಕೋನ ಎ ಕ್ಯೂ ಬಿ ಯ ಅಳತೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಅವರು ಹೇಳಿರೋ ಪ್ರಕಾರ ಕೋನ ಒ ಎ ಬಿ ಇದರ ಅಳತೆಯನ್ನ ಕೊಟ್ಟಿದ್ದಾರೆ 25 ಡಿಗ್ರಿ ಅಂತೆ. ಸೊ ನಾವೀಗ ಕಂಡು ಹಿಡಿಬೇಕಾಗಿರುವಂತದ್ದು ಕೋನ ಎ ಕ್ಯೂ ಬಿ ನ ಅಳತೆ. ಈ ಕೋನದ ಅಳತೆಯನ್ನು ನಾವು ಕಂಡು ಹಿಡಬೇಕು. ಸೊ ಇದನ್ನ ಗಮನಿಸಿ, ತ್ರಿಭುಜ ಒ ಎ ಬಿ ಅಂದ್ರೆ ಈ ತ್ರಿಭುಜದಲ್ಲಿ ತ್ರಿಭುಜ ಒ ಎ ಬಿ ಯಲ್ಲಿ ಸೊ ನೋಡಿ ಇವೆರಡು ತ್ರಿಜ್ಯಗಳು, ವೃತ್ತದ ತ್ರಿಜ್ಯಗಳು. ಸೊ ಈ ವೃತ್ತದ ತ್ರಿಜ್ಯಗಳು ಪರಸ್ಪರ ಸಮ, ಒಂದೇ ವೃತ್ತದ ಹಲವು ತ್ರಿಜ್ಯಗಳು ಸಮ. ಸೊ ಹಾಗಾಗಿ ತ್ರಿಭುಜ ಒ ಎ ಬಿ ಯಲ್ಲಿ ಒ ಎ ಸಮ ಒ ಬಿ ಯಾಕಂತ ಹೇಳಿದ್ರೆ ತ್ರಿಜ್ಯಗಳು, ಒಂದೇ ವೃತ್ತದ ತ್ರಿಜ್ಯಗಳು ಯಾವತ್ತೂ ಸಮ. ಸೊ ಈ ತ್ರಿಭುಜದಲ್ಲಿ ಎರಡು ಬಾಹುಗಳ ಅಳತೆ ಸಮ. ಸೊ ಎರಡು ಬಾಹುಗಳ ಅಳತೆ ಸಮ ಅಂತ ಹೇಳಿದ್ರೆ, ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳ ಅಳತೆ ಸಮವಾಗಿದ್ದಾಗ ಆ ತ್ರಿಭುಜವನ್ನು ನಾವು ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರಿತೇವೆ. ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರಿತೇವೆ, ಅಂದ್ರೆ ಎರಡು ಬಾಹುಗಳು ಸಮ. ಸೊ ಹಾಗಾಗಿ ತ್ರಿಭುಜ ಒ ಎ ಬಿ ಅನ್ನುವಂಥದ್ದು ಸಮದ್ವಿಬಾಹು ತ್ರಿಭುಜ. ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಕೂಡ ಸಮ. ಒಂದು ಸಮಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಕೂಡ ಸಮ. ಅಭಿಮುಖ ಅಂತ ಹೇಳಿದ್ರೆ ವಿರುದ್ಧ ಕೋನಗಳು. ಅಂದ್ರೆ ಇಲ್ಲಿ ಸಮಬಾಹುಗಳು ಯಾವುದಿಲ್ಲ, ಒ ಎ ಮತ್ತು ಒ ಬಿಗಳು ವೃತ್ತದ ತ್ರಿಜ್ಯಗಳು. ಸೊ ಇಲ್ಲಿ ಒ ಎಗೆ ಅಭಿಮುಖವಾಗಿರುವಂತಹ ಕೋನ ಈ ಕೋನ ಬಿ, ಹಾಗೇನೆ ಒ ಬಿಗೆ ಅಭಿಮುಖವಾಗಿರುವಂತಹ ಕೋನ ಈ ಕೋನ. ಇಲ್ಲಿ ಅದರ ಅಳತೆಯನ್ನ ಕೊಟ್ಟಿದ್ದಾರೆ 25 ಡಿಗ್ರಿ. ಹಾಗಾಗಿ ಇಲ್ಲಿ ಕೋನ ಒ ಎ ಬಿ ಸಮ ಕೋನ ಒ ಬಿ ಎ ಸಮ 25 ಡಿಗ್ರಿ ಅಂತ ಹೇಳಿ ಸಿಕ್ತು. ಇದು ಸಮ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಗೆ ಈ ಆಂಗಲ್ ಅನ್ನ, ಸೊ ನಾವು ಎ ಕ್ಯೂ ಬಿ ಅನ್ನ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ನಾವು ಕೋನ ಎ ಒ ಬಿ ಯ ಅಳತೆಯನ್ನ ಕಂಡುಹಿಡಬೇಕು. ಸೊ ಇಲ್ಲಿ ನೋಡಿ, ಇದು 25 ಡಿಗ್ರಿ, ಇದು 25 ಡಿಗ್ರಿ ಆದ್ರೆ ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಸೊ ಹಾಗಾಗಿ ನಮಗೆ ಎ ಒ ಬಿ ಆಂಗಲ್ ಎ ಒ ಬಿ ಬೇಕಿದ್ರೆ ನಾವೇನ್ ಮಾಡ್ಬೇಕು, 180 ಡಿಗ್ರಿಯಿಂದ 25 ಪ್ಲಸ್ 25 ಅಂದ್ರೆ 50 ಡಿಗ್ರಿಯನ್ನ ಮೈನಸ್ ಮಾಡ್ಬೇಕು. ಹಾಗೆ ಎಷ್ಟು ಸಿಕ್ತ ಅಂತ ಹೇಳಿದ್ರೆ 132 ಡಿಗ್ರಿ.
ಇದು ಕೋನ AOB ನ ಅಳತೆ 130 ಡಿಗ್ರಿ ಸಿಕ್ತು ನಮಗೆ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಕೋನ APB ಯ ಅಳತೆ ಅಂದ್ರೆ ಈ ಕೋನದ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ APB ಕೋನ APB ಈ ಕೋನದ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಂತ ದತ್ತ ಚಿತ್ರದಲ್ಲಿ ಇದೊಂದು ವೃತ್ತ. ಸೊ ಹಾಗೇನೆ AB ಒಂದು ವೃತ್ತದಕ್ಕೆ ಎಳೆದಿರುವಂತಹ ಒಂದು ಜ್ಯಾ. ಸೊ ಈ AQB ಅನ್ನುವಂಥದ್ದು ಒಂದು ಕಂಸ. ಸೊ ಹಾಗಾಗಿ ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವಂತಹ ಕೋನವು ಆ ಕಂಸವು ವೃತ್ತದ ಉಳಿದ ಭಾಗದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಉಂಟು ಮಾಡುವ ಕೋನದ 2ರಷ್ಟಿದೆ. ಸೊ ನೋಡಿ, ಇದು ಕಂಸ AQB ಅನ್ನುವಂಥದ್ದು. ಸೊ AQB ಅನ್ನುವಂಥದ್ದು ಒಂದು ಕಂಸ. ಸೊ ಈ ಕಂಸ ವೃತ್ತ ಕೇಂದ್ರದಲ್ಲಿ, ಅಂದ್ರೆ ಈ ವೃತ್ತ ಕೇಂದ್ರ ನೋಡಿ ಏನು AOB ಅಳತೆಯನ್ನು ಸಿಕ್ತು ನಮಗೆ. ಇದರಲ್ಲಿ ಉಂಟು ಮಾಡುವಂತಹ ಕೋನವು, ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವಂತಹ ಕೋನವು ಇದೇ ಕಂಸ ವೃತ್ತದ ಉಳಿದ ಭಾಗದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಉಂಟು ಮಾಡುವ ಕೋನದ 2ರಷ್ಟಿರುತ್ತದೆ. ಅಂದ್ರೆ ಇದೇ ಕಂಸ ಇಲ್ಲಿ APB ಅಂದ್ರೆ ಇದೇ ಕಂಸ P ಬಿಂದುವಿನಲ್ಲಿ ಇನ್ನೊಂದು ಕೋನವನ್ನ ಉಂಟು ಮಾಡಿದೆ, APB ಕೋನವನ್ನ ಉಂಟು ಮಾಡಿದೆ. ಸೊ ಹಾಗಾಗಿ ಇಲ್ಲಿ ವೃತ್ತ ಕೇಂದ್ರದಲ್ಲಿ ಉಂಟು ಮಾಡಿದಂತ ಕೋನ ಈ ಕೋನದ 2ರಷ್ಟು ಇರ್ತದೆ, ಅಂದ್ರೆ ಇದರ ಡಬಲ್ ಇರ್ತದೆ. ಸೊ ಕೋನ AOB ಅಳತೆ 130 ಡಿಗ್ರಿ ಆಗಿದ್ರೆ ಕೋನ APB ಯ ಅಳತೆ 65 ಡಿಗ್ರಿ ಆಗಿರ್ತದೆ. 65 ಡಿಗ್ರಿ ಆಗಿರ್ತದೆ ನಮ್ಮ ಸಿದ್ಧಾಂತದ ಪ್ರಕಾರ. ಸೊ ಹಾಗಾಗಿ ಕೋನ APB ಯ ಅಳತೆ 65 ಡಿಗ್ರಿ ಅಂತೇಳಿ ನಮಗೆ ಸಿಕ್ತು. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂತದ್ದು ಕೋನ AQB ನ ಅಳತೆ. ನಮಗೆ ಬೇಕಾಗಿರುವಂತದ್ದು ಕೋನ AQB ನ ಅಳತೆ. ಸೊ ಇದಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೋಡಿ, ಇದಕ್ಕೆ ಕೂಡ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇಲ್ಲಿ APB ಮತ್ತು Q ಬಿಂದುಗಳು, APB ಮತ್ತು Q ಬಿಂದುಗಳು ವೃತ್ತದ ಪರಿಧಿಯಲ್ಲಿವೆ, ಸರ್ಕಂಫರೆನ್ಸ್ ಅಲ್ಲಿ ಇದೆ. ಎಲ್ಲಾ ಬಿಂದುಗಳು ಕೂಡ ವೃತ್ತದ ಪರಿಧಿಯಲ್ಲಿದೆ. ಸೊ ಪರಿಧಿಯಲ್ಲಿ ಇದ್ದು ಒಂದು ಚಕ್ರೀಯ ಚತುರ್ಭುಜವನ್ನ ಇವು ಉಂಟು ಮಾಡುತ್ತದೆ. ಚಕ್ರೀಯ ಚತುರ್ಭುಜ ನೋಡಿ, APBQ ವೃತ್ತದ ಪರಿಧಿಯ ಒಳಗೆ ರೂಪಿತವಾಗಿರುವಂತ ಚತುರ್ಭುಜವನ್ನ ನಾವು ಚಕ್ರೀಯ ಚತುರ್ಭುಜ ಅಂತ ಹೇಳಿ ಕರಿತೇವೆ. ಸೊ ವೃತ್ತದ ಪರಿಧಿಯಲ್ಲಿ ಬಿಂದುಗಳನ್ನ ಹೊಂದಿರುವಂತಹ ಚತುರ್ಭುಜವನ್ನ ನಾವು ಚಕ್ರೀಯ ಚತುರ್ಭುಜ ಅಂತ ಹೇಳಿ ಕರಿತೇವೆ. ಸೊ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ. ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ. ಅಂದ್ರೆ ಇಲ್ಲಿ APBQ ಚಕ್ರೀಯ ಚತುರ್ಭುಜದಲ್ಲಿ ಯಾವೆಲ್ಲ ಅಭಿಮುಖ ಕೋನಗಳು ಅಂತ ಹೇಳಿದ್ರೆ ಒಪೋಸಿಟ್ ಆಂಗಲ್ಸ್, ವಿರುದ್ಧ ಕೋನಗಳು. ಇಲ್ಲಿ ಕೋನ APB ಗೆ ವಿರುದ್ಧ ಕೋನ AQB. ಹಾಗೆಯೇ ಕೋನ PAQ ಗೆ ವಿರುದ್ಧ ಕೋನ PBQ. ಈ ರೀತಿ ವಿರುದ್ಧ ಕೋನಗಳು ಇದಾವೆ. ಸೊ ನಮಗೆ ಬೇಕಾಗಿರುವಂತದ್ದು ಕೋನ AQB ನ ಅಳತೆ. ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಅಂತ ಹೇಳಿ ನಮಗೆ ಗೊತ್ತಿದೆ. ಅಂದ್ರೆ ಕೋನ APB ಪ್ಲಸ್ ಕೋನ AQB ನ ಅಳತೆ 180 ಡಿಗ್ರಿ. ಸೊ ನಮಗೆ ಕೋನ APB ಅಳತೆ ಸಿಕ್ಕಿದೆ. ಅಂದ್ರೆ ಇದನ್ನ ಬರ್ಕೊಳ್ಳೋಣ ನೋಡಿ, ಕೋನ APB ಪ್ಲಸ್ ಕೋನ AQB ಸಮ 180 ಡಿಗ್ರಿ. ಸೊ ನಮಗೆ APB ಅಳತೆ ಗೊತ್ತಿದೆ 65 ಡಿಗ್ರಿ, ಪ್ಲಸ್ ನಮಗೆ ಬೇಕಾಗಿರುವಂತದ್ದು AQB. ಸೊ 180ರಿಂದ 65 ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 115 ಡಿಗ್ರಿ. 115 ಡಿಗ್ರಿ. ಆಪ್ಷನ್ 3 ಅಲ್ಲಿ ಆನ್ಸರ್ ಇದೆ 115 ಡಿಗ್ರಿ. ಈ ರೀತಿ ಸಾಲ್ವ್ ಮಾಡಬೇಕು. ಪ್ರತಿಯೊಂದು ವಿಚಾರವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ದತ್ತ ಚಿತ್ರದಲ್ಲಿ ABC ಮತ್ತು D ಗಳು ವೃತ್ತದ ಮೇಲಿನ 4 ಬಿಂದುಗಳು. AC ಮತ್ತು BD ಗಳು ಈ ಬಿಂದುವಿನಲ್ಲಿ ಕೋನ BAC ಸಮ 130 ಡಿಗ್ರಿ ಮತ್ತು ಕೋನ ECD ಸಮ 20 ಡಿಗ್ರಿ ಆಗುವಂತೆ ಛೇದಿಸಿದರೆ ಕೋನ BAC ಯ ಅಳತೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಇಲ್ಲಿ ಕೂಡ ಒಂದು ವೃತ್ತವನ್ನ ಕೊಟ್ಟಿದ್ದಾರೆ. ಸೊ ದತ್ತ ಚಿತ್ರ, ಈ ಚಿತ್ರವನ್ನ ಕೊಟ್ಟಿದ್ದಾರೆ. ABC ಮತ್ತು D ಗಳು ವೃತ್ತದ ಮೇಲಿನ 4 ಬಿಂದುಗಳು. ABC ಮತ್ತು D ಗಳು ವೃತ್ತದ ಮೇಲಿನ 4 ಬಿಂದುಗಳು. ಹಾಗೆಯೇ ಇಲ್ಲಿ ಈ AC ಮತ್ತು ಈ BD ಗಳು ಈ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದೆ.
ಬಿಇಸಿ ಸಮ 130 ಡಿಗ್ರಿ ಮತ್ತು ಕೋನ ಇಸಿಡಿ ಸಮ 20 ಡಿಗ್ರಿ ಆಗುವಂತೆ ಛೇದಿಸಿದೆ. ಹಾಗಿದ್ರೆ ಕೋನ ಬಿಎಸಿಯ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನೋಡಿ, ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಪರಿಕಲ್ಪನೆಗಳನ್ನು ನಾವು ನೋಡ್ಕೊಳ್ಬೇಕು. ಸೊ ವೃತ್ತದ ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಸಮನಾಗಿರ್ತವೆ. ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಯಾವಾಗಲೂ ಸಮನಾಗಿರ್ತದೆ. ಸೇಮ್ ಸೆಗ್ಮೆಂಟ್ ಅಲ್ಲಿ ಇರುವಂತ ಕೋನಗಳು ಯಾವಾಗಲೂ ಸಮನಾಗಿರ್ತವೆ. ಹಾಗೂ ತ್ರಿಭುಜದ ಹೊರಕೋನವು ತ್ರಿಭುಜದ ಎರಡು ಅಭಿಮುಖ ಒಳಕೋನಗಳ ಮೊತ್ತಕ್ಕೆ ಸಮಾನವಾಗಿರ್ತದೆ. ತ್ರಿಭುಜದ ಹೊರಕೋನವು ಎಕ್ಸ್ಟೀರಿಯರ್ ಆಂಗಲ್ ಅದೇ ತ್ರಿಭುಜದ ಎರಡು ಅಭಿಮುಖ ಒಳಕೋನಗಳ ಮೊತ್ತಕ್ಕೆ ಇಂಟೀರಿಯರ್ ಆಂಗಲ್ಗೆ ಸಮಾನವಾಗಿರ್ತವೆ. ಸೊ ಅಂದ್ರೆ ಒಂದು ತ್ರಿಭುಜದಲ್ಲಿ ಹೊರಕೋನಗಳ ಮೊತ್ತ, ಹೊರಕೋನ ಅಂದ್ರೆ ಇದು ಹೊರಕೋನ ಆಗಿದ್ರೆ ಇದರ ಅಭಿಮುಖ ಕೋನಗಳು ಅಂದ್ರೆ ಇದು ಮತ್ತು ಇದು. ಸೊ ಈ ಹೊರಕೋನದ ಅಳತೆ ಈ ಎರಡು ಅಭಿಮುಖ ಒಳಕೋನಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತೇಳಿ ನಾವು ಕಲ್ತಿದ್ದೇವೆ. ಸೊ ಹಾಗಾಗಿ ತ್ರಿಭುಜ ಸಿಡಿಇ ನಲ್ಲಿ ಒಂದು ಹೊರಕೋನ ಬಿಇಸಿ ಅಂದ್ರೆ ಈ ಕೋನ ನೋಡಿ, ಬಿಇಸಿ ಈ ಕೋನ. ಸೊ ನಾವು ತ್ರಿಭುಜ ಸಿಡಿಗೆ ಸಂಬಂಧಪಟ್ಟಾಗೆ ನೋಡೋದಾದ್ರೆ ತ್ರಿಭುಜ ಸಿಡಿ ನಲ್ಲಿ ಸೊ ನಾವು ಬಿಇಸಿ ಯನ್ನ ಇದರ ಹೊರಕೋನ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು, ಒಂದು ಹೊರಕೋನ. ಮತ್ತು ಸಿಡಿಇ ಮತ್ತು ಇಸಿಡಿಗಳು ಬಿಇಸಿಗೆ ಅಭಿಮುಖವಾಗಿರುವಂತ ಒಳಕೋನಗಳು. ಅಂದ್ರೆ ಈ ಸಿಡಿಇ ಈ ಕೋನ ಮತ್ತೆ ಈ ಕೋನ, ಈ ಕೋನ ಮತ್ತೆ ಈ ಕೋನ, ಕೋನ ಬಿಇಸಿಗೆ ಅಭಿಮುಖವಾಗಿರುವಂತ ಎರಡು ಒಳಕೋನಗಳು. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಕೋನ ಬಿಇಸಿ ಸಮ ಕೋನ ಸಿಡಿಇ ಪ್ಲಸ್ ಕೋನ ಇಸಿಡಿ ಆಗಿರ್ತದೆ, ಸೊ ಬಿಇಸಿ ಸಮ 130 ಡಿಗ್ರಿ ಸಮ ಸಿಡಿ ನ ಅಳತೆ ಪ್ಲಸ್ ಇಸಿಡಿ ಅಳತೆ ಕೊಟ್ಟಿದ್ದಾರೆ, ಇಸಿಡಿಯ ಅಳತೆ 20 ಡಿಗ್ರಿ. ಸೊ ಹಾಗಾಗಿ ನಮಗೆ ಸಿಡಿಇ ನ ಅಳತೆ ಬೇಕಿದ್ರೆ 130 ಡಿಗ್ರಿ ಮೈನಸ್ 20 ಡಿಗ್ರಿ ಅಂದ್ರೆ 110 ಡಿಗ್ರಿ. ಸೊ ನೆಕ್ಸ್ಟ್ ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಕೋನ ಬಿಎಸಿ ಮತ್ತು ಕೋನ ಬಿಡಿಸಿ ಈ ಕೋನಗಳು ಅಂದ್ರೆ ಬಿಡಿಸಿ ಈಕ್ವಲ್ ಟು ಸಿಡಿ, ಈ ಬಿಡಿಸಿ ಈ ಕೋನ ಮತ್ತು ಕೋನ ಸಿಡಿ ಅಂದ್ರೆ ಎರಡು ಸೇಮ್ ಅಲ್ವಾ. ಸೊ ಎರಡು ಒಂದೇ ಕಂಸ ಬಿಸಿ ಇಂದ ಉಂಟಾಗಿರುವಂತ ಕೋನಗಳು, ಒಂದೇ ಕಂಸ ಬಿಸಿ, ಈ ಬಿಸಿ ಕಂಸದಿಂದ ಉಂಟಾಗಿರುವಂತ ಕೋನಗಳು. ಆದ್ರಿಂದ ಈ ಕೋನಗಳು ಸಮನಾಗಿರ್ತವೆ. ಹಾಗಾಗಿ ಕೋನ ಬಿಎಸಿ ಸಮ 110 ಡಿಗ್ರಿ ಸೇಮ್ ಆಗಿರ್ತದೆ. ಬಿಎಸಿ ಮತ್ತು ಬಿಡಿಸಿ ಸಮನಾಗಿರ್ತದೆ. ಹಾಗಾಗಿ ಯಾಕಂತ ಹೇಳಿದ್ರೆ ಒಂದೇ ಕಂಸ ಬಿಸಿ ಉಂಟಾಗಿರುವಂತಹ ಕೋನಗಳು, ಹಾಗಾಗಿ ಬಿಎಸಿಯ ಅಳತೆ ಕೂಡ 110 ಡಿಗ್ರಿ. ಈ ರೀತಿ ಸಾಲ್ವ್ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಆಪ್ಷನ್ 1 110 ಡಿಗ್ರಿ ಸರಿಯಾದಂತ ಉತ್ತರ. 110 ಡಿಗ್ರಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, 10 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಕರ್ಣಗಳಿರುವ ಒಂದು ವಜ್ರಾಕೃತಿಯ ವಿಸ್ತೀರ್ಣ, ವಜ್ರಾಕೃತಿ ಅಥವಾ ರಾಂಬಸ್. ಸೊ ನೀವು ಸೈಡ್ ಅಲ್ಲಿ ಈ ವಜ್ರಾಕೃತಿಯ ಒಂದು ರಚನೆಯನ್ನ ಗಮನಿಸಬಹುದು. ಇದು ರಾಂಬಸ್ ಅಂತ ಹೇಳಿ ಕರಿತೇವೆ ಅಥವಾ ವಜ್ರಾಕೃತಿ ಪತಂಗ ಅಂತ ಕೂಡ ಕರಿತೇವೆ. ಸೊ ಇದರಲ್ಲಿ ಎರಡು ಕರ್ಣಗಳು ಇರ್ತವೆ. ಇಲ್ಲಿ ನೋಡಿ, ಒಂದು ಕರ್ಣವನ್ನ D1 ಅಂತ ಹೇಳಿ ಕೊಡಿ, ಇನ್ನೊಂದು ಕರ್ಣವನ್ನ D2 ಅಂತ ಹೇಳಿ ಕೊಡಿ. ಸೊ ಒಂದು ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಏನಂತ ಹೇಳಿದ್ರೆ, ಸೊ ವಜ್ರಾಕೃತಿಯ ವಿಸ್ತೀರ್ಣ ಎ ಸಮ ಅರ್ಧ ಗುಣಿಸು ಕರ್ಣಗಳ ಉದ್ದ D1 ಇಂಟು D2, ಕರ್ಣಗಳ ಗುಣಲಬ್ಧ. ಸೊ ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣವು ಅದರ ಕರ್ಣಗಳ ಗುಣಲಬ್ಧದ ಅರ್ಧದಷ್ಟಿದೆ ಅಂತ ಹೇಳಿ ಹೇಳ್ಬೋದು. ಸೊ ಎ ಸಮ ಹಾಫ್ ಇಂಟು D1 ಇಂಟು D2. ಸೊ ನಮಗೆ ಬೇಕಾಗಿರುವಂತದ್ದು ವಿಸ್ತೀರ್ಣ. ಇಲ್ಲಿ ಕರ್ಣಗಳ ಅಳತೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಹಾಫ್ ಇಂಟು D1 ಅಂದ್ರೆ 10 ಗುಣಿಸು 8, 2 1 2 5 ಉಳಿದಂತದ್ದು 5 ಗುಣಿಸು 8 ಅಂದ್ರೆ 40 ಸೆಂಟಿಮೀಟರ್ ಸ್ಕ್ವೇರ್. ಈ ರೀತಿ ಸಾಲ್ವ್ ಮಾಡೋದು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ಒಂದು ನೇರ ವೃತ್ತಪಾದ ಶಂಕುವಿನ ಓರೆ ಎತ್ತರ ಮತ್ತು ಎತ್ತರಗಳು ಕ್ರಮವಾಗಿ 13 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆಗಿವೆ. ಇದರ ಪಾದದ ವ್ಯಾಸ ಎಷ್ಟು ಅಂತ ಹೇಳಿ ಕೇಳಿದರೆ, ಡಯಾಮೀಟರ್ ಎಷ್ಟು ಅಂತ ಹೇಳಿ ಕೇಳಿದರೆ. ನೋಡಿ, ಶಂಕುವಿಗೆ ಸಂಬಂಧಪಟ್ಟಾಗಿ ನಾ ಕೇಳಿರುವಂತಹ ಒಂದು ಪ್ರಶ್ನೆ. ಶಂಕುವನ್ನ ನಾವು ಇಲ್ಲಿ ಚಿತ್ರದಲ್ಲಿರುವಂತೆ ಈ ರೀತಿ ರಚನೆ ಮಾಡ್ಕೊಳ್ಬಹುದು, ಸೊ ಇಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ನೇರ ವೃತ್ತಪಾದ ಶಂಕುವಿನ ಓರೆ ಎತ್ತರ ಅಂದ್ರೆ
ಸ್ಲ್ಯಾಂಟ್ ಹೈಟ್. ಸೊ ಈ ಹೈಟ್ ಅನ್ನ ನಾವು ಎಲ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೇವೆ, ಎಲ್ ಸ್ಲ್ಯಾಂಟ್ ಹೈಟ್. ಹಾಗೇನೆ ಮುಂದುವರೆದು ಹೇಳಿದರೆ ಎತ್ತರ. ಸೊ ಎತ್ತರ ಅಂದ್ರೆ ಈ ಬಿಂದುವಿನಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್, ದೂರ. ಸೊ ಇದನ್ನ ಎಚ್ ಅಂತೇಳಿ ನಾವು ಹೈಟ್ ಎಚ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಇದರ ಪಾದದ ವ್ಯಾಸ. ಸೊ ಇದು ನೋಡಿ, ಇದರ ಪಾದ, ಈ ಶಂಕುವಿನ ಪಾದ ಯಾವಾಗಲೂ ಒಂದು ವೃತ್ತ ಆಗಿರ್ತದೆ. ಶಂಕುವಿನ ಪಾದ ಯಾವಾಗಲೂ ವೃತ್ತ ಆಗಿರ್ತದೆ. ಸೊ ಇದು ವೃತ್ತದ ತ್ರಿಜ್ಯ ಆರ್. ಸೊ ಈ ಚಿತ್ರವನ್ನ ಗಮನಿಸಿದಾಗ ಇದೊಂದು ಲಂಬಕೋನದ ರಚನೆಯಂತೆ ನಮಗೆ ಕಾಣ್ತದೆ. ಎಕ್ಸಾಕ್ಟ್ಲಿ ಇಟ್ ಇಸ್ ಅ ರೈಟ್ ಆಂಗಲ್. ಸೊ ಇಲ್ಲಿ ಆಂಗಲ್ 90 ಡಿಗ್ರಿ. ಸೊ ಇದು 90 ಡಿಗ್ರಿ. ಸೊ ಲಂಬಕೋನ ತ್ರಿಭುಜ ಅಂತ ಹೇಳಿ ಬಂದಾಗ ಪೈಥಾಗೋರಸ್ನ ಪ್ರಮೇಯ ನಮಗೆ ನೆನಪಿನಲ್ಲಿ ಬರಬೇಕು. ಪೈಥಾಗೋರಸ್ನ ಪ್ರಮೇಯ. ಸೊ ಪೈಥಾಗೋರಸ್ನ ಪ್ರಮೇಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತ ಹೇಳ್ತಾರೆ. ವಿಕರ್ಣ ಅಂದ್ರೆ ಇಲ್ಲಿ ಎಲ್ ಸ್ಕ್ವೇರ್ ಸಮ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಉಳಿದೆರಡು ಬಾಹುಗಳು. ಸೊ ಇಲ್ಲಿ ಓರೆ ಎತ್ತರವನ್ನ ಕೊಟ್ಟಿದ್ದಾರೆ 13 ಸೆಂಟಿಮೀಟರ್. ಹಾಗೇನೆ ಎತ್ತರವನ್ನ ಕೊಟ್ಟಿದ್ದಾರೆ, ಅದು 12 ಸೆಂಟಿಮೀಟರ್. ಸೊ ನಮಗೆ ಈಗ ಬೇಕಾಗಿರುವಂತದ್ದು ವ್ಯಾಸ. ಅಂದ್ರೆ ಫಸ್ಟ್ ಗೆ ನಾವು ತ್ರಿಜ್ಯವನ್ನ ಕಂಡುಹಿಡಬೇಕು, ಆ ನಂತರ ವ್ಯಾಸವನ್ನ ಕಂಡುಹಿಡಬೇಕು. ಎಲ್ ಸ್ಕ್ವೇರ್ ಅಂತ ಹೇಳಿದ್ರೆ 13 ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಹೇಳಿದ್ರೆ 12 ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಇಲ್ಲಿ 13 ಸ್ಕ್ವೇರ್ ಅಂತ ಹೇಳಿದ್ರೆ 169 ಸಮ 144 ಪ್ಲಸ್ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಸಮ 169 ಮೈನಸ್ 144 ಅಂದ್ರೆ 25. ಆರ್ ಸ್ಕ್ವೇರ್ ಸಮ 25. ಆರ್ ಸಮ 5 ಸೆಂಟಿಮೀಟರ್. 5 ಸೆಂಟಿಮೀಟರ್. ಸೊ ಇಲ್ಲಿ ಕೇಳಿರುವಂತದ್ದು ಪಾದದ ವ್ಯಾಸ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತೇಳಿ ಬಂತು ಅಂತೇಳಿ ಆಪ್ಷನಲ್ ಇದೆ ಅಂತೇಳಿ ಇಲ್ಲೇ ಸ್ಟಾಪ್ ಮಾಡೋದಲ್ಲ. ಕೇಳಿರುವಂತದ್ದು ವ್ಯಾಸ. ಸೊ ವೃತ್ತದ ವ್ಯಾಸವು ತ್ರಿಜ್ಯದ 2ರಷ್ಟು ಇರ್ತದೆ. ಡಿ ಇಸ್ ಈಕ್ವಲ್ ಟು 2r. 2 ಗುಣಿಸು 5 ಅಂದ್ರೆ 10 ಸೆಂಟಿಮೀಟರ್. ಸೊ ಶಂಕುವಿನ ಪಾದದ ವ್ಯಾಸ 10 ಸೆಂಟಿಮೀಟರ್. ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಎಕ್ಸ್ ಅಕ್ಷದಿಂದ 6,8 ಈ ಬಿಂದುವಿಗೆ ಇರುವಂತ ದೂರ ಎಷ್ಟು ಅಂತೇಳಿ ಕೇಳಿದರೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವಂತ ಒಂದು ಪರಿಕಲ್ಪನೆ ಇದು. ಸೊ ಇಲ್ಲಿ ನೀವು ಸೈಡ್ ಅಲ್ಲಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ನ ರೆಪ್ರೆಸೆಂಟೇಷನ್ ಅನ್ನ ಗಮನಿಸಬಹುದು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ಇಲ್ಲಿ ಕೇಳಿರುವಂತದ್ದು ಎಕ್ಸ್ ಅಕ್ಷ. ಸೊ ಇದು ಎಕ್ಸ್ ಅಕ್ಷ, ಇಲ್ಲಿಂದ ಆರಂಭ ಆಗ್ತದೆ. ಇದು ಮೂಲ ಬಿಂದು 0,0 0ದಿಂದ ಆರಂಭ ಆಗ್ತದೆ. ಇಲ್ಲಿ ಕೇಳಿರುವಂತದ್ದು ಎಕ್ಸ್ ಅಕ್ಷದಿಂದ 6,8 ಬಿಂದುವಿಗೆ ಇರುವಂತಹ ದೂರ. ಸೊ 6,8 ಬಿಂದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದನ್ನ ನಂಬರಿಂಗ್ ಮಾಡೋದ್ರೆ 1 2 3 4 5 6. ಹಾಗೇನೆ ಇದನ್ನ ನಂಬರಿಂಗ್ ಮಾಡಿದ್ರೆ 1 2 3 4 5 6 7 8. 6,8 ಬಿಂದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ 6. ಸೊ ವೈ ಆಕ್ಸಿಸ್ ಅಲ್ಲಿ 8. ಇಲ್ಲಿ ಬರ್ತದೆ 6,8. ಇಲ್ಲಿ ಕೇಳಿರುವಂತದ್ದು ಎಕ್ಸ್ ಅಕ್ಷದಿಂದ 6,8 ಬಿಂದುಗೆ ಇರುವಂತಹ ದೂರ. ಅಂದ್ರೆ ಎಕ್ಸ್ ಆಕ್ಸಿಸ್ ಇಲ್ಲಿದ್ರೆ ಇಲ್ಲಿಂದ ಇಲ್ಲಿಗಿರುವಂತ ದೂರ ಎಷ್ಟು ಅಂತೇಳಿ ಕೇಳಿರುವಂತದ್ದು. ಎಷ್ಟು ದೂರ? 8 ಮಾನಗಳು. ವೈ ಆಕ್ಸಿಸ್ ಇರುವಂತದ್ದು ಇಲ್ಲಿ 8 ಮಾನಗಳು. 8 ಮಾನಗಳು. ಇದು 0 ಆಗಿದ್ರೆ ಇಲ್ಲಿಗಿರುವಂತದ್ದು 8 ಮಾನಗಳು. ಹಾಗಾಗಿ 8 ಯೂನಿಟ್ಸ್ ಸರಿಯಾದಂತ ಉತ್ತರ. 8 ಯೂನಿಟ್ಸ್. ಯಾವುದೇ ನಿರ್ದೇಶಾಂಕ ಬಿಂದು ಎಕ್ಸ್ ವೈ ನಿಂದ ಎಕ್ಸ್ ಅಕ್ಷಕ್ಕೆ ಇರುವಂತಹ ಲಂಬ ದೂರವನ್ನ ಅದರ ವೈ ನಿರ್ದೇಶಾಂಕದ ನಿರಪೇಕ್ಷ ಮೌಲ್ಯದಿಂದ ನಿರ್ಧರಿಸಲಾಗ್ತದೆ. ಎಕ್ಸ್ ಅಕ್ಷದಿಂದ ಈ ಕೊಟ್ಟಿರ್ತಕ್ಕಂತ ಏನು ಪಾಯಿಂಟ್ ಇದೆ ಎಕ್ಸ್ ವೈ ಏನಿದೆ, ಸೊ ಅದರ ವೈ ಅಕ್ಷದ ವೈ ನಿರ್ದೇಶಾಂಕದ ಬೆಲೆ ಏನಿದೆ, ಸೊ ಅದೇ ಬೆಲೆ ಎಕ್ಸ್ ಅಕ್ಷದಿಂದ ಆ ಬಿಂದುವಿಗೆ ಇರುವಂತಹ ದೂರ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ವೈ ನಿರ್ದೇಶಾಂಕ ಎಷ್ಟು? ವೈ ನಿರ್ದೇಶಾಂಕ 8 ಆಗಿರ್ತದೆ. ಹಾಗಾಗಿ ಎಕ್ಸ್ ಅಕ್ಷದಿಂದ ಈ ಬಿಂದುವಿಗೆ 6,8 ಈ ಬಿಂದುವಿಗೆ ಇರುವಂತಹ ದೂರ 8 ಮಾನಗಳು. ಆಪ್ಷನ್ 2 ಸರಿಯಾದಂತ ಉತ್ತರ. ಸೊ ಇವೆಷ್ಟು ಮ್ಯಾಥ್ಸ್ ರಿಲೇಟೆಡ್ ಡೈರೆಕ್ಟ್ ಪ್ರಾಬ್ಲಮ್ಸ್ ಗಳು. ಸೊ ನೆಕ್ಸ್ಟ್ ಬರುವಂತದ್ದು ಮ್ಯಾಥ್ಸ್ ಪೆಡಾಲಜಿಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳು. ಸೊ 47ನೆಯ ಪ್ರಶ್ನೆ, ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಾಧನೆ ಮಾಡಲು ಕಾರಣವಾಗುವಂತಹ ಅಂಶ ಏನು ಅಂತೇಳಿ ಕೇಳಿದರೆ, ಇಲ್ಲಿ ಗಣಿತ ಕಲಿಕೆಯಲ್ಲಿ ಎಡೆಗಿನ ಒಲವು, ಹಾಗೇನೆ ಕಲಿಕೆಯೆಡೆಗೆ ಸಹಪಾಠಿಗಳ ಪ್ರಭಾವ, ಗಣಿತದಲ್ಲಿ ಪರಿಣಾಮಕಾರಿ ಬೋಧನೆ ಇವೆಲ್ಲ ಕೂಡ ಪ್ರಮುಖವಾಗಿರುವಂತಹ ಅಂಶಗಳು. ಆದ್ರೂ ಕೂಡ ವಿದ್ಯಾರ್ಥಿ ಜನ್ಮದತ್ತವಾಗಿ ಪಡ್ಕೊಂಡು ಬಂದಿರುವಂತಹ ಆತನ ಆಂತರಿಕ ಸಾಮರ್ಥ್ಯ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗಣಿತ ಅಂತ ಹೇಳಿದ್ರೆ ತುಂಬಾ ಆಸಕ್ತಿ ಇರಬಹುದು, ಅಥವಾ ಕೆಲವು ವಿದ್ಯಾರ್ಥಿಗಳಿಗೆ ಗಣಿತ ಅಂತ ಹೇಳಿದ್ರೆ
ಜಿಗುಪ್ಸೆ ಬರುವಂತ ಸಾಧ್ಯತೆ ಕೂಡ ಇದೆ. ಇಂತಹ ಮನಸ್ಥಿತಿ ವಿದ್ಯಾರ್ಥಿಗಳು ಕೂಡ ಇದೆ. ಸೊ ಇವೆಲ್ಲವೂ ಕೂಡ ವಿದ್ಯಾರ್ಥಿ ಜನ್ಮದತ್ತವಾಗಿ ಪಡ್ಕೊಂಡಿರುವಂತ ಗುಣಲಕ್ಷಣದ ಪ್ರಭಾವ ಆಗಿರ್ತದೆ. ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ, ಗಣಿತದಲ್ಲಿ 4+3=2x-9 ಸಮಸ್ಯೆಯನ್ನ ಪರಿಹರಿಸುವ ಜ್ಞಾನಾತ್ಮಕ ವಲಯ ಉದ್ದೇಶದ ವರ್ಗೀಕರಣ ಯಾವುದು ಅಂತೇಳಿ ಕೇಳಿದರೆ, ಕಾಗ್ನಿಟಿವ್ ಡೊಮೇನ್ಗೆ ಸಂಬಂಧಪಟ್ಟ ಹಾಗೆ ಸ್ಮರಣೆ, ಗ್ರಹಿಕೆ, ಅನ್ವಯ ಮತ್ತು ವಿಶ್ಲೇಷಣೆ. ಸೊ ಒಂದು ಸಮೀಕರಣವನ್ನ ಬಿಡಿಸಲಿಕ್ಕೆ ಸಮಸ್ಯೆಯನ್ನ ವಿಭಜಿಸುವಂತದ್ದು, ಚರಾಕ್ಷರಗಳನ್ನ ಸಂಘಟಿಸುವಂತದ್ದು ಮತ್ತು ಗಣಿತದ ನಿಯಮಗಳನ್ನ ವ್ಯವಸ್ಥಿತವಾಗಿ ಅನ್ವಯಿಸುವಂತದ್ದು ಅವಶ್ಯಕವಾಗಿರುತ್ತದೆ. ಸೊ ಇಲ್ಲಿ ಅನ್ವಯಿಸಿದಂತಹ ಗಣಿತದ ನಿಯಮಗಳನ್ನ ವಿಶ್ಲೇಷಣೆ ಮಾಡುವಂತದ್ದು ಕೂಡ ತುಂಬಾನೇ ಅವಶ್ಯಕ ಆಗಿರುತ್ತದೆ. 4x+3 2x-9 ಈ ಸಮಸ್ಯೆಯನ್ನ ಪರಿಹರಿಸುವ ಸಂದರ್ಭದಲ್ಲಿ ಸೊ ಈ ಸಮಸ್ಯೆಯನ್ನು ನಾವು ವಿಭಜಿಸ್ತೇವೆ, ಚರಾಕ್ಷರಗಳನ್ನ ಸಂಘಟಿಸ್ತೇವೆ ಮತ್ತು ಗಣಿತದ ನಿಯಮಗಳನ್ನು ವ್ಯವಸ್ಥಿತವಾಗಿ ಅನ್ವಯಿಸಿ ವಿಶ್ಲೇಷಣೆಯನ್ನ ಮಾಡ್ತೇವೆ. ಸೊ ಹಾಗಾಗಿ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ವಿಶ್ಲೇಷಣೆಯನ್ನ ಒಳಗೊಂಡಿರುವಂತದ್ದು, ವಿಶ್ಲೇಷಣೆ ಅಥವಾ ಎನಾಲಿಸಿಸ್. ಆಪ್ಷನ್ 4 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ದತ್ತ ಅಳತೆಗಳಿಗೆ ಅನುಗುಣವಾಗಿ ಚತುರ್ಭುಜವನ್ನು ರಚಿಸುತ್ತಿರುತ್ತಾನೆ. ವಿದ್ಯಾರ್ಥಿಯು ರಚನಾ ಹಂತಗಳನ್ನು ಅರ್ಥೈಸಿಕೊಂಡಿರುವುದನ್ನು ತಿಳಿಯಲು ಗಣಿತ ಶಿಕ್ಷಕನು ಅನುಸರಿಸುವಂತಹ ವಿಧಾನ ಯಾವುದು? ಯಾವ ವಿಧಾನವನ್ನು ಅತ್ಯಂತ ಸಮರ್ಪಕವಾಗಿ ಬಳಸಬಹುದು ಅಂತ ಹೇಳಿ ಕೇಳಿದರೆ, ಸೊ ರೇಖಾಗಣಿತದಲ್ಲಿ ಹಲವಾರು ರಚನೆಗಳನ್ನ ವಿದ್ಯಾರ್ಥಿಗಳು ಮಾಡ್ತಾರೆ. ಸೊ ಈ ರೇಖಾಗಣಿತದಲ್ಲಿ ರಚನೆಯಂತಹ ಪ್ರಾಯೋಗಿಕ ಕಾರ್ಯವನ್ನ ವಿದ್ಯಾರ್ಥಿಯು ಹೇಗೆ ನಿರ್ವಹಿಸುತ್ತಿದ್ದಾನೆ ಅನ್ನೋದನ್ನ ಶಿಕ್ಷಕರು ನಿಖರವಾಗಿ ಮೌಲ್ಯಮಾಪನ ಮಾಡಲು ಶಿಕ್ಷಕರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಶಿಕ್ಷಕರು ವಿದ್ಯಾರ್ಥಿಯ ಬಳಿಗೆ ಹೋಗಿ ರಚನೆಗಳನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆತ ಯಾವ ರೀತಿಯಲ್ಲಿ ರಚನಾ ಹಂತಗಳನ್ನ ಅನುಸರಿಸುತ್ತಿದ್ದಾನೆ, ಸ್ಟೆಪ್ ವೈಸ್ ಮಾಡ್ಬೇಕಲ್ವಾ. ಸೊ ಎಲ್ಲಾ ಜೊಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಗಳನ್ನ ಸ್ಟೆಪ್ ವೈಸ್ ಮಾಡಬೇಕು. ಯಾವ ಸ್ಟೆಪ್ಸ್ ಅನ್ನ ಮೊದಲು ಮಾಡ್ತಾನೆ, ಯಾವ ರಚನೆಯ ವಿಧಾನಗಳನ್ನ ಸರಿಯಾಗಿ ಆತ ಅನುಸರಿಸ್ತಾನೆ, ಸೊ ಯಾವ ರೀತಿ ಈ ರಚನಾ ಉಪಕರಣಗಳನ್ನ ಬಳಸ್ತಾನೆ ಅನ್ನೋದರ ಬಗ್ಗೆ ಶಿಕ್ಷಕರು ಜಸ್ಟ್ ಆ ವಿದ್ಯಾರ್ಥಿ ರಚನೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ, ರಚನಾ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಜಸ್ಟ್ ಶಿಕ್ಷಕರು ಏನ್ ಮಾಡಬೇಕು, ಆತನನ್ನ ಒಬ್ಸರ್ವ್ ಮಾಡಬೇಕು, ವೀಕ್ಷಣೆಯನ್ನ ಮಾಡಬೇಕು. ಆತ ಏನು ಮಾಡ್ತಿದ್ದಾನೆ, ಎಲ್ಲಾ ಹಂತಗಳನ್ನು ಕ್ರಮಬದ್ಧವಾಗಿ ಅನುಸರಿಸ್ತಾ ಇದ್ದಾನೋ ಇಲ್ವಾ ಅಂತೇಳಿ ಆತನನ್ನ ವೀಕ್ಷಣೆ ಮಾಡಬೇಕು. ಸೊ ಇದೇ ಒಂದು ಈ ರೇಖಾಗಣಿತಕ್ಕೆ ಸಂಬಂಧಪಟ್ಟಾಗೆ ವಿದ್ಯಾರ್ಥಿಗಳು ರಚನೆಯನ್ನ ಮಾಡುವ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಸರಿಯಾಗಿ ಮಾಡ್ತಾ ಇದ್ದಾನ ಇಲ್ವಾ ಅಂತೇಳಿ ತಿಳ್ಕೊಳ್ಳಿಕ್ಕೆ, ಶಿಕ್ಷಕರಿಗೆ ತಿಳ್ಕೊಳ್ಳಿಕ್ಕೆ ಅತ್ಯಂತ ಉತ್ತಮವಾಗಿರುವಂತಹ ವಿಧಾನ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಆಪ್ಷನ್ 3 ವೀಕ್ಷಣೆ ಸರಿಯಾದಂತಹ ಉತ್ತರ. ವೀಕ್ಷಣೆ, ಅಬ್ಸರ್ವೇಷನ್. ಸೊ ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ, ಹಾಗೇನೆ ಕೊನೆಯ ಪ್ರಶ್ನೆ. ರೇಖಾಗಣಿತದಲ್ಲಿ ಪ್ರಮೇಯವನ್ನು ಸಾಧಿಸಲು ಬಳಸುವಂತಹ ಪ್ರಕ್ರಿಯೆ ಯಾವುದು ಅಂತೇಳಿ ಕೇಳಿದರೆ, ಸೊ ರೇಖಾಗಣಿತದ ಸಾಧನೆಗಳಿಗೆ ನಾವು ಏನು ಪ್ರೂವ್ ಮಾಡ್ತೇವೆ, ಅಲ್ಲಿ ರಚನಾತ್ಮಕವಾದ ಹಂತವಾಗಿರುವಂತಹ ತಾರ್ಕಿಕ ಹೆಜ್ಜೆಗಳ ಅಂದ್ರೆ ಲಾಜಿಕಲ್ ಸ್ಟೆಪ್ಸ್ ಗಳ ಅವಶ್ಯಕತೆ ಇದೆ, ಅಗತ್ಯತೆ ಇರುತ್ತದೆ. ಸೊ ಅಲ್ಲಿ ಪ್ರತಿಯೊಂದು ಸಮರ್ಥನೆಯು ಈ ಹಿಂದೆ ಸ್ಥಾಪಿಸಲಾಗಿರುವಂತಹ ಮೂಲ ತತ್ವಗಳು ಅಥವಾ ಪ್ರಮೇಯಗಳಿಂದ ಸಮರ್ಥಿಸಲ್ಪಡ್ತವೆ. ಸೊ ನಾವು ರೇಖಾಗಣಿತದಲ್ಲಿ ಯಾವುದೇ ಒಂದು ಪ್ರಮೇಯ ಅಥವಾ ಥಿಯರಮ್ ಅನ್ನ ನಾವು ಪ್ರೂವ್ ಮಾಡುವಂತ ಸಂದರ್ಭದಲ್ಲಿ ಸೊ ನಾವು ಸ್ಟೆಪ್ ವೈಸ್ ಎಲ್ಲಾ ಲಾಜಿಕಲ್ ರೀಸನಿಂಗ್ ಅನ್ನ ಮಾಡ್ತಾ ಹೋಗ್ಬೇಕು, ಗಣತೀಯ ತಾರ್ಕಿಕತೆಗಳನ್ನ ನಾವು ನೀಡ್ತಾ ಹೋಗ್ಬೇಕು. ಸೊ ಅಲ್ಲಿ ಹಂತದ ತಾರ್ಕಿಕ ಹೆಜ್ಜೆಗಳ ಅವಶ್ಯಕತೆ ಇರ್ತದೆ, ಲಾಜಿಕಲ್ ರೀಸನಿಂಗ್ ನ ಅವಶ್ಯಕತೆ ಇರ್ತದೆ. ಸೊ ಹಾಗೇನೆ ಅಲ್ಲಿ ಪ್ರತಿಯೊಂದು ಸಮರ್ಥನೆಯ ಹಿಂದೆ ನಾವೇನು ಅಲ್ಲಿ ಪ್ರೂವ್ ಮಾಡ್ತೇವೆ ಅದರ ಹಿಂದೆ ಈ ಹಿಂದೆ ಸ್ಥಾಪಿಸಲಾಗಿರುವಂತಹ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಮೂಲ ತತ್ವಗಳು, ಸಮ್ ಪ್ರಿನ್ಸಿಪಲ್ಸ್, ಬೇಸಿಕ್ ನಾಲೆಜ್ ಎಲ್ಲವೂ ಕೂಡ ಬೇಕಾಗಿರ್ತದೆ. ಅಥವಾ ಇನ್ನೊಂದು ಪ್ರಮೇಯವನ್ನ ಕೂಡ ಅಲ್ಲಿ ಬಳಸುವಂತ ಪ್ರಮೇಯ ಬರಬಹುದು, ಪರಿಸ್ಥಿತಿ ಸಂದರ್ಭ ಬರಬಹುದು. ಹಾಗಾಗಿ ಇದು ಒಂದು ಔಪಚಾರಿಕ ತಾರ್ಕಿಕ ಪ್ರಕ್ರಿಯೆ ಆಗಿರುವಂತದ್ದು, ಲಾಜಿಕಲ್ ರೀಸನಿಂಗ್ ಪ್ರಾಸೆಸ್ ಆಗಿರುವಂತದ್ದು. ಹಾಗಾಗಿ ಇದು ತಾರ್ಕಿಕ ಕಾರಣಿಕ ಪ್ರಕ್ರಿಯೆ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಆಪ್ಷನ್ 1 ತಾರ್ಕಿಕ ಕಾರಣಿಕ ಅಥವಾ ಲಾಜಿಕಲ್ ರೀಸನಿಂಗ್ ಸರಿಯಾದಂತ ಉತ್ತರ ಆಗಿರುವಂತದ್ದು ಈ ಪ್ರಶ್ನೆಗೆ. ಸೊ ಇವಿಷ್ಟು 2022ರಲ್ಲಿ ನಡೆದಂತಹ GPSTR ನೇಮಕಾತಿ ಪರೀಕ್ಷೆಯಲ್ಲಿ ಪತ್ರಿಕೆ 2ರಲ್ಲಿ ಪೇಪರ್ 2 ನಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಾಗಿ ಕೇಳಿರುವಂತಹ ಪ್ರಶ್ನೆ ಪೇಪರ್ 2 ನಲ್ಲಿ. ಸೊ ಗಣಿತಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪ್ರಶ್ನೆಗಳನ್ನ ಅತ್ಯಂತ ಸರಳವಾಗಿ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಸಾಲ್ವ್ ಮಾಡ್ಲಿಕ್ಕೆ, ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂದ್ಕೊಳ್ತೇನೆ. ಸೊ ಇನ್ನೂ ನಿಮಗೆ ಇದರ ಬಗ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡ್ತೇನೆ. ಥ್ಯಾಂಕ್ ಯು, ನಮಸ್ತೆ.